ವೆರಿ ಲುಕಿಂಗ್ ಸರ್ ರೋಲ್ ಹಾಕಿ ಸರ್. ವೆರಿ ಲುಕಿಂಗ್. ಆಯ್ತಾ? ಹೌದು ಸರ್ ಶುರು ಮಾಡೋದಾ? ನಮಸ್ಕಾರ, ಶುರು ಮಾಡೋಣ. ಇದೊಂದು ಕಾಮಿಡಿ ಇಂಟರ್ವ್ಯೂ ಔಟ್ ಆಫ್ ಸಿಲೆಬಸ್ ಸಿನಿಮಾದ್ದು. ಔಟ್ ಆಫ್ ಇಂಟರ್ವ್ಯೂ ಅಂತ ಇದು. ಇವ್ರು ಶುರು ಮಾಡ್ತಾರೆ. ಅಲ್ಲ ಮಾಡಿ 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 ಇಲ್ಲಿ ಪರವಾಗಿಲ್ಲ. ಅರ್ಧಕ್ಕೆ ಅರ್ಧಕ್ಕೆ ಇಲ್ಲಿ ನೀನ್ ಮಾತಾಡ್ತೀಯಾ? ಇಲ್ಲ ಸೀನಿಯರ್ ಸ್ಯಾಟಲೈಟ್ ಇಲ್ಲ ಮುಂದೆ ನೀವು ಮಾತಾಡಿ ದಯವಿಟ್ಟು. ಸೊ ಔಟ್ ಆಫ್ ಸಿಲೆಬಸ್ ಸಿನಿಮಾದ ಇಂಟರ್ವ್ಯೂ ಮಾಡೋಣ ಅಂತ ಬಂದಿದೀವಿ. ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅಂತ ಹೇಳಿ 3 ಜನ ಒಟ್ಟಿಗೆ ಇಂಟರ್ವ್ಯೂ ಮಾಡ್ತಾ ಇದೀವಿ. ಹೌದು. ಮಿಸ್ಟರ್ ಡಿ ಇಂದ ಇದ್ದಾರೆ ದಶರಥ್ ಅವರು. ನಮಸ್ಕಾರ. ನಮಸ್ಕಾರ. ಸೊ KFI ಇನ್ಸೈಡರ್ ಇಂದ ನಮ್ಮ ಪ್ರೀತಿಯ ನಾಗಾಭರಣ ಗುಬ್ಬಿ ಅವರು. ತಮ್ಮೆಲ್ಲರಿಗೆ ಗಾರ್ಜಿಯಸ್ಲಿ ನಮಸ್ಕಾರ. ಪ್ಲೀಸ್. ಸೊ ಔಟ್ ಆಫ್ ಸಿಲೆಬಸ್ ತಂಡ ಇದೆ. ಆ ತಂಡನ ಪ್ರದೀಪ್ ಸರ್ ಇಂಟ್ರೊಡ್ಯೂಸ್ ಮಾಡ್ತಾರೆ ಫಸ್ಟ್ ಗೆ. ಸರ್ ನಮಸ್ಕಾರ. ನಟರು, ನಿರ್ದೇಶಕರು, ಅದಾದ್ಮೇಲೆ ಬೇಸಿಕಲಿ ಒಳ್ಳೆ ಮನುಷ್ಯ ಅಂತ ಒಂದ್ ಮಾತಲ್ಲಿ ಹೇಳ್ಬೋದಾ? ನಾವ್ ಹೇಳಿಲ್ಲ ಬಟ್ ಹೇಳ್ತಾ ಇದ್ದಾರೆ ಸರ್. ಹೇಳಿ ಸರ್. ಓಕೆ, ಸೊ ಇವ್ರು ಐಶ್ವರ್ಯ ರೇಚಲ್ ಅಂತ. ಐಶ್ವರ್ಯ ರೈ ಸರ್. ಐಶ್ವರ್ಯ ರೇಚಲ್. ಐಶ್ವರ್ಯ ಅಂತ ಅವ್ನು ಹಂಗೆ ತಿಳ್ಕೊಂಡಿದ್ದು. ಯಾಕೆ ಬಂದ್ರಿ ಇಲ್ಲಿ? ಇವ್ರ ಹೆಸರು ಐಶ್ವರ್ಯ ರೇಚಲ್ ಅಂತ. ಒಂದು ಪ್ರಾಮಿನೆಂಟ್ ಪ್ಯಾರಲಲ್ ಲವ್ ಸ್ಟೋರಿ, ಒಂದು ಸಮಾಜಕ್ಕೆ ಕನ್ನಡ ಹಿಡಿಯೋ ಹತ್ರ 2 ಲವ್ ಸ್ಟೋರಿ. ಒಂದು ನಂದು ರಿತಿಕಾ, ಅದು ಇನ್ನೊಂದು ಐಶ್ವರ್ಯ ರೇಚಲ್, ಮತ್ತೆ ಲಕ್ಷ್ಮಣ್ ತೇಕುಮುಡಿ. ಲಕ್ಷ್ಮಣ್ ತೇಕುಮುಡಿ ಪರಿಚಯ ಇರುತ್ತೆ ನಿಮಗೆಲ್ಲ. ಅದೇ ಅವನು ತಂದಾಗ ಬ್ರೋ ಏನ್ ಸಿನಿಮಾ. ಸೊ ದಟ್ ಇಸ್ ವಿಡಿಯೋ ನೋಡಿದ್ವಿ. ಸೊ ಅವರು ನಮ್ದು ಸಿನಿಮಾಲಿ ಮೇಜರ್ ಕ್ಯಾರೆಕ್ಟರ್. ಸೊ ಇವರು ರಿತಿಕಾ ಶ್ರೀನಿವಾಸ್ ಅಂತ. ಇವರು 8 ಸಿನಿಮಾ ಮಾಡಿದ್ದಾರೆ. 8 ಸಿನಿಮಾ ಈಗ ಒಂದು 3 ಸಿನಿಮಾ ನಮ್ದು 3ನೇ ಸಿನಿಮಾ ಒಂದು ರಿಲೀಸ್ ಆಗಿದೆ ಈಗ. ಅಂದ್ರೆ ಅವ್ರು ಹೇಳಿದ್ದು ಪ್ರದೀಪ್ ಸರ್ ಜೊತೆ ಮಾಡಿದ್ರೆ 1 ಸಿನಿಮಾ 5 ಸಿನಿಮಾ ತರ ಇರುತ್ತೆ ಅಂತ ಆಡ್ ಮಾಡ್ಕೊಂಡಿದ್ದಾರೆ. 8 ಅಲ್ಲ, ಅವ್ರು 3 ಅಂದ್ರು, ನೀವ್ 8 ಅಂದ್ರಿ. ನಿಮ್ ಜೊತೆ ಮಾಡಿದ್ 1 ಸಿನಿಮಾ 5 ಸಿನಿಮಾಕ್ ಸಮ ಅಂತ ಆತರ ಹೇಳ್ತಾರೆ. ನಿನ್ನಂತವ್ರು ಇನ್ನೊಂದು 50,000 ಜನ ನಂಗೆ ಬೇರೆ ಲೆವೆಲ್ಗೆ ಮಾಡ್ತೀನಿ. ಸೊ ಇವರು ನೇಚರ್ ಅಂತ ಇನ್ಸ್ಟಾಗ್ರಾಮ್ ಪ್ರೊಫೈಲ್. ಯಾಕಮ್ಮ ಹಂಗಿಟ್ಟಿದ್ರೆ ನನ್ನ ಹೆಸರು ಪ್ರಕೃತಿ ಅಂದ್ಲು. ಇವಾಗ ವಾಪತ್ತೆ ಪ್ರಕೃತಿ ಮಾಡಿದಾರೆ. ಓಕೆ, ಯಾಕಂದ್ರೆ ಎಲ್ಲ ಐಡಿ ಕೇಳ್ತಾರೆ ಇದು ಮಾಡಕ್ಕೆ ಅಂತ. ಸೊ ಅವ್ರನ್ನ ಇವಾಗ ಮಾಸ್ಟರ್ಸ್ ಓದ್ತಾ ಇದ್ದಾರೆ. ಜೀವನ ದೊಡ್ಡ ಸಿಲೆಬಸ್ ಅಂತ ಟ್ರೇಲರ್ ನೋಡಿರ್ಲಿಲ್ವ ಅವ್ರು ಅವಾಗ. ಸೊ ಅದಕ್ಕೆ ಮಾಸ್ಟರ್ಸ್ ಓದ್ತಾ ಇದ್ದಾರೆ. ಅವ್ರದ್ದು ಒಂದು ತುಂಬ ಕೀ ಕ್ಯಾರೆಕ್ಟರ್, ಕತೆ ಒಳಗೆ ಬಂದು ಒಂದು ಸ್ಕ್ರೀನ್ ಪ್ಲೇ ಚೇಂಜ್ ಆಗೋ ಥರ ಒಂದು ಕೀ ಕ್ಯಾರೆಕ್ಟರು. ಸೊ ಅದಕ್ಕೆ ನಾವು ಇಷ್ಟು ಜನ ಕೂತಿದ್ದೀವಿ. ಸೊ ಮೇಲ್ ಆರ್ಟಿಸ್ಟ್ಗಳೆಲ್ಲ ಬಿಸಿ ಇದ್ದಾರೆ. ಅವ್ರದ್ದು ಇನ್ನೊಂದು ರೌಂಡ್ ಮಾಡೋಣ. ಸರ್, 1 ನಿಮಿಷ. ಇವಾಗ ಇಂಟರ್ವ್ಯೂ ಶುರು ಆಗ್ತಾ ಇದೆ. ಇನ್ನೇನು ಒಂದು ಡಿಸ್ಕ್ಲೈಮರ್ ಜನಕ್ಕೆ ಮತ್ತೆ ನಿಮ್ಗೂ. ಇಂಟರ್ವ್ಯೂ ಸ್ವಲ್ಪ ತುಂಬಾ ಕಾಮಿಡಿ ಆಗಿರುತ್ತೆ. ಸೊ ನೀವು ಪರ್ಸನಲ್ ತಗೊಂಬೇಡಿ, ನಾವು ಪರ್ಸನಲ್ ತಗೊಳಲ್ಲ, ಜನನು ಪರ್ಸನಲ್ ತಗೊಳೋದು ಬೇಡ. ಸೊ ಏನ್ ಕೇಳೋದು ಫಸ್ಟ್ ಕ್ವಶನ್? ಏನಿಲ್ಲ ಮೇಡಮ್ ಅಳ್ತಿದ್ದಾರೆ. ನಂದು ಒಂದು ರಿಕ್ವೆಸ್ಟ್ ಇದೆ. ಒಂದೇ ನಿಮಿಷ. ನಾನು ಇವತ್ತು ಬೆಳಿಗ್ಗೆ ಎಲ್ಲ ಒಂದು ಇಂಟರ್ವ್ಯೂ ಅಲ್ಲಿ ಇದ್ದೆ. ಸಡನ್ ಆಗಿ ಕಾಲ್ ಮಾಡಿದ್ರು ಪ್ರದೀಪ್ ದೊಡ್ಡಯ್ಯ ಅವರ ಮ್ಯಾನೇಜರ್. ಫೋನ್ ಮಾಡ್ಬಿಟ್ಟು ಏನು ಹೀರೋಯಿನ್ ಅಳ್ತಾ ಇದಾರೆ ದಯವಿಟ್ಟು ಅಂತ ಅಂದ್ರು. ನಾನು ಹೇಳ್ದೆ ದಯವಿಟ್ಟು ಒಂದು ಚಾಕ್ಲೇಟ್ ತಗೊಂಬರ್ತೀವಿ ಅಂತ. ಆಮೇಲೆ ಹೇಳ್ದೆ ನನ್ನ ಮಾತೆ ಚಾಕ್ಲೇಟ್ ಇದ್ದಂಗಿರುತ್ತೆ, ಚಾಕ್ಲೇಟ್ ಓಕೆ ನೆಕ್ಸ್ಟ್. ಬಟ್ ಏನು ಅಳ್ತಾ ಇರ್ಲಿಲ್ಲ ಬಂದಾಗ. ಬಟ್ ಅಲ್ಲ 4 ಅವರ್ ಕಾಯ್ದಿದೀವಿ ಅದಾದ್ಮೇಲೆ ಇಂಟರ್ವ್ಯೂ. ಇಲ್ಲ, ನಾನ್ ಅಳ್ತಿದ್ದೆ. ಆಕ್ಚುಲಿ ಅಳ್ತಾ ಇರ್ಲಿಲ್ಲ. ಆಮೇಲೆ ಬಂದ್ಮೇಲೆ ನಿಮಗ್ ಗೊತ್ತಾಯ್ತು ನಾನು ಯಾಕೆ ಆತರ ಇದ್ದೆ ಅಂತ ಅಲ್ವಾ? ಹೌದು. ಹೌದು. ಯಾಕೆಂತ ಹೌದು ಸರ್. ಸಪ್ಪೆ ತುಂಬಾ ಮಾಡ್ಕೊಂಡು ಫೀಲಿಂಗ್. ನೀನ್ ಈಗಲೇ ಸಿನಿಮಾ ರಿಲೀಸ್ ಆದ ಇನ್ನೆಷ್ಟು ಮಾಡಿ ಸಿನಿಮಾದಲ್ಲಿ ತುಂಬಾ ಹತ್ತಿದ್ದೀನಿ ನಾನು. ಹೌದು. ಫುಲ್ ಆನ್ ಎಮೋಷನಲ್ ಸೀಕ್ವೆನ್ಸ್. ಅದೇ ಹೇಳಿದ್ರಲ್ಲ 5 ಸಿನಿಮಾ ಮಾಡಿದಂಗೆ ಫುಲ್ ಅದು ನಿಜ. 5 ಸಿನಿಮಾ ಎಮೋಷನ್ ಇದೆ ಇದೆಲ್ಲ. ಹೊಗಳಿತಿದ್ದೀರಾ ಏನ್ ಮಾಡಿ ಹೊಗಳಿತಾ ಇದ್ದೀರಾ? ಬೈತಿದ್ದೀರಾ? ಹೊಗಳಿತಾ ಇದ್ದೀರಾ? ಸ್ವಲ್ಪ ಹೊಗಳೋದು ಐತಿರ್ಲಿ ಎಕ್ಸ್ಪ್ರೆಷನ್. ಮನ್ಸಿಂದ ಬರ್ತಾ ಇಲ್ಲ. ಹೊಗಳಿತಿದ್ದೀನಿ ಅಂದ್ರೆ ಮನ್ಸಿಂದ ಹೊಗಳ್ತಾ ಇದ್ದಾರೆ. ಹಿಂಗೆ ಅಂದ್ಬಿಟ್ರೆ ಅದು ಇನ್ನೊಂದು ಅದು ಇಟ್ಸ್ ಮೈ ಡ್ಯೂಟಿ ಟು ಪ್ರೇಸ್ ದಿಸ್ ಸಿನಿಮಾ ತರ ಇದೆ. ಹಾರ್ಟ್ ಇಲ್ಲಿ ಹೇಳ್ದಂಗಿಲ್ಲ ಅಂತ ಹೇಳ್ತಾರೆ. ನಿಜವಾಗ್ಲೂ ತುಂಬಾ ಎಂಜಾಯ್ ಮಾಡಿದ್ದೀನಿ ಸಿನಿಮಾನ. ಹೌದು. ಇಲ್ಲ, ಕಷ್ಟ ಹಾರ್ಡ್ ವರ್ಕ್ ಇದೆ. ಹಾರ್ಡ್ ವರ್ಕ್. ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ನನ್ನ ಫಸ್ಟ್ ಇದು ಕಾಮಿಡಿ ಇಂಟರ್ವ್ಯೂ. ನನ್ನ ಫಸ್ಟ್ ಕ್ವಶನ್ ಏನಂದ್ರೆ, ಕನ್ನಡ ಸಿನಿಮಾ ಮಾಡಿದೀರಾ, ಕನ್ನಡ ಹುಡುಗನ ಯಾಕೆ ಲವ್ ಮಾಡಬಾರ್ದು ಅಂತ ಟ್ರೇಲರ್ ಅಲ್ಲಿ ಕೂಡ ಹೇಳಿದೀರಾ. ಯಾಕೆ ಮಾಡ್ಬೇಕು ಹೇಳಿ? ಯಾಕೆ ಕನ್ನಡ ಹುಡುಗನ ಮಾಡ್ಬೇಕು? ನಾವೆಲ್ಲ ಕನ್ನಡದವ್ರಲ್ವಾ? ಇಲ್ಲ, ಯಾಕೆ ಮಾಡ್ಬೇಕು ಹೇಳಿ? ಪಾಯಿಂಟ್ಸ್ ಏನಾದ್ರು ಹೇಳಿ. ಕನ್ನಡದವ್ರ ಕನ್ನಡದವರು ಯಾಕೆ ಮಾಡ್ಬೇಕಂದ್ರೆ ಏನು ಮೈನಸ್ಸೇ ಇಲ್ಲ ಕನ್ನಡ ಹುಡುಗನಲ್ಲಿ, ಅದಕ್ಕೆ ಮಾಡ್ಬೇಕು. ಆಲ್ವೇಸ್ ಪ್ಲಸ್. ಹೌದಾ? ನಾವು ಒಂದು ಮಾತಿದೆ, ನೀರು ಕೇಳಿದ್ರೆ ಪಾನಕ ನೀಡುತ್ತಾರೆ ನೋಡು ಅಂತ. ಆತರ ಹುಡುಗರು ಕನ್ನಡದವರು. ನೀರು ಕೇಳಿದ್ರೆ ಪಾನಕ ನೀಡುತ್ತಾರೆ ಇಲ್ಲಿ. ಬಟ್ ಅದನ್ನ ಅಷ್ಟು ಸೀರಿಯಸ್ ಆಗಿ ತಗೋಬೇಡಿ. ಜಸ್ಟ್ ಮೂವಿ
ಕಾಂಟ್ರಾಸ್ಟ್ ಲವ್ ಸ್ಟೋರಿ ಅನ್ನಲ್ಲ, ಹಾ, ಸೊ 2 ಟ್ರ್ಯಾಕ್ ಇದೆ. ಅವನು ಒಂದು ಪಾತ್ರಗಳು ಹಾಕೊಂಡು ಕಡೆಗೆ ಅದು ಏನಾಗುತ್ತೆ ಅನ್ನೋದೊಂದು ಜರ್ನಿನೂ ಸಿನಿಮಾ. ಅಂದ್ರೆ ಫಾರಿನ್ ಹುಡುಗನ್ ಮಾತ್ರ ಲವ್ ಮಾಡೋದ? ಆ ಡೈಲಾಗ್ಗೂ ರಿಯಾಲಿಟಿಗೂ ಏನು ಸಂಬಂಧ ಇಲ್ಲ. ಸೊ ಅದು ಜಸ್ಟ್ ಪಾತ್ರದ ಭಾಗ. ಸೊ ಜಸ್ಟ್ ನನ್ನ ಡೈಲಾಗ್ ಅಷ್ಟೇ. ಸೀರಿಯಸ್ ಆಗಿ ತಗೋತಿರೋದು ಕಾಮಿಡಿ? ಇಂಡಿಯನ್ ಅಂತ ಹೇಳಿಲ್ಲ, ಕನ್ನಡದ ಫಾರಿನರ್ ಯಾಕೆ ಬೇಕು ಗೊತ್ತಾಗಿಲ್ಲ ನನಗೆ. ಅವ್ರು ಡೈಲಾಗ್ ನನ್ನ ಹತ್ರನೇ ಹೇಳಿದ್ರಲ್ಲ, ಸೊ ಅದರಿಂದ ನಾನು ಫಿಲ್ಮ್ ಅಲ್ಲಿ ಕನ್ನಡ ಹುಡುಗನ್ನೇ ಲವ್ ಮಾಡ್ತಿದ್ದೀನಿ. ಸೊ ಅದ್ರಲ್ಲಿ ನಾನೇ ತಲೆಯಲ್ಲಿ ಅದು ಹಾಕೋತಿದ್ದ, ನೀವು ಯಾಕೆ ತಲೆ ಕೆಡಿಸ್ಕೊತಿದ್ದೀರಾ? ಕನ್ನಡ ನಿರ್ಮಾಪಕರು, ಕನ್ನಡ ನಿರ್ದೇಶಕರು, ಕನ್ನಡ ಬರಹಗಾರರು, ಕನ್ನಡ ನಟ ನಟಿಯರು, ಕನ್ನಡಿಗರಿಗೋಸ್ಕರ ಮಾಡಿರೋ ಒಂದು ಅದ್ಭುತವಾದ ಕನ್ನಡ ಸಿನಿಮಾ ಔಟ್ ಆಫ್ ಸಿಲೆಬಸ್. ಅದು ಪಠ್ಯಕ್ರಮದವರಿಗೆ ಅಂತ ಯಾಕಿಟ್ಟಿಲ್ಲ ಅಂತ ನೆಕ್ಸ್ಟ್ ಕ್ವಶನ್ ಬೇಡ, ಅದು ಸೌಂಡಿಲ್ಲ. ಅವ್ನು ರೆಡಿ ಮಾಡಿ ಸರ್. ಈಗ ಟೈಟಲ್ ಆಕ್ಚುಲಿ ತುಂಬಾ ಚೆನ್ನಾಗಿದೆ. ಔಟ್ ಆಫ್ ಸಿಲೆಬಸ್ ಅನ್ನೋದು ತುಂಬಾ ಜನಕ್ಕೆ ಕನೆಕ್ಟ್ ಆಗ್ಬಿಡುತ್ತೆ. ಸೊ ಆ ಟೈಟಲ್ ಈ ತರದ ಕಾಲೇಜ್ ಸಿನಿಮಾ ಆಗಿದ್ರೆ ತುಂಬಾ ಬೇರೆ ಬೇರೆ ತರ ಆ ಡೇಸು, ಜಾಲಿ ಡೇಸು, ಕಿರಿಕ್ ಪಾರ್ಟಿ ಏನೇನೋ ಟೈಟ್ಲ್ ಇಡ್ತಾರೆ. ಔಟ್ ಆಫ್ ಸಿಲೆಬಸ್ ಅನ್ನೋ ತುಂಬಾ ಇಷ್ಟ ಆಯ್ತು. ಅವು ಚೆನ್ನಾಗವು ಟೈಟಲ್, ಅದು ಚೆನ್ನಾಗಿದೆ. ಇದು ಸ್ವಲ್ಪ ಬೇರೆ ಅವು ಚೆನ್ನಾಗಿದಾವೆ, ಇದು ಸ್ವಲ್ಪ ಬೇರೆ. ಅದು ಚೆನ್ನಾಗಿದೆ, ಇದು ಒಂಥರ ಬೇರೆ ತರ ಇದೆ ಅಂತ ಅನಿಸ್ತು. ಹೌದು, ಅಂದ್ರೆ ಏನಾಗುತ್ತೆ ಸಿನಿಮಾ ನೋಡೋದ್ರಲ್ಲಿ ಇನ್ನೂ ಚೆನ್ನಾಗಿ ಕನೆಕ್ಟ್ ಆಗ್ತಾರೆ. ಈಗ ಆಸ್ ಎ ಟೈಟಲ್ಲೇ ಅದು ನೀವು ಯಾವುದೇ ಸಿನಿಮಾ ತೊಗೊಂಡ್ರು, ನೀವು ಸ್ಟಾರ್ಟಿಂಗ್ ಟೈಟ್ಲ್ ಬಂದ ತಕ್ಷಣ ಏನಂತ ಅಕ್ಸೆಪ್ಟೆನ್ಸ್ ಇಲ್ಲ. ಹೊಸಬ್ರದ್ದು ಅಂದಾಗ ಸ್ಟಾರ್ದು ಬೇರೆನೇ ವರ್ಕ್ ಆಗುತ್ತೆ. ನಿಂಗೆ ಈ ಥರ ಟೈಟ್ಲ್ ನೋಡೋಣ ಹಂಗಿರುತ್ತೆ, ಸಾಫ್ಟ್ 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 ಸಾಫ್ಟ್. ಈಗ ಫಾರ್ ಎಕ್ಸಾಂಪಲ್ ಲಾಸ್ಟ್ ಹುಡುಗರು ಬೇಕಾಗಿದ್ದಾರೆ, ಅದು ಫಸ್ಟ್ ಟೈಟ್ಲ್ ಏನು ಟೈಟ್ಲ್, ಆಮೇಲೆ ಇಷ್ಟ, ಅವ್ನು ತುಂಬ ಇಷ್ಟ, ಆಮೇಲೆ ಅದ್ಭುತವಾಗಿದೆ ಅನಿಸುತ್ತೆ. ಸೊ ಅದು ನಿಮಗೊಂದು ಬ್ರ್ಯಾಂಡ್ ಹೋಗ್ತಾ ಇರುತ್ತೆ. ಸೊ ನಮ್ಮದು ರಿಲೀಸ್ ಮುಹೂರ್ತದಲ್ಲೇ ಟೈಟ್ಲು ಸೂಪರ್ ಅಂತ ಬಂತು, ಇನ್ನೂ ಜಾಸ್ತಿ ಅದು ಬಿಲ್ಡ್ ಆಗ್ತಾನೆ ಹೋಗ್ತಾ ಇರುತ್ತೆ. ನಾನು ಪ್ರಿವಿಯಸ್ ಇಂಟರ್ವ್ಯೂ ಎಕ್ಸಾಂಪಲ್ ಕೊಟ್ಟೆ, ಅದೊಂದು ಕಂಪ್ನಿ ಇಟ್ಟಾಗ ಸ್ಟಾರ್ಟಿಂಗ್ ಏನು ಮಜಾ ಇರಲ್ಲ. ಬೆಸ್ಟ್ ಎಕ್ಸಾಂಪಲ್ ಆ್ಯಪಲ್ ಫೋನ್ ಅಂತ ನಾವು ಹೇಳ್ತೀವಿ. ಅದನ್ನ ಹೆಸರಿಡ್ಬೇಕಾದ್ರೆ ಮಾತಾಡಿದ್ರೆ ಹೆಂಗಿರೋದು, ಆ್ಯಪಲ್ ಮೂಸಂಬಿ ಬರೋ, ಪೈನಾಪಲ್ ಬರೋ ಬ್ರ್ಯಾಂಡ್ ಹೆಂಗೆ ಮಾಡ್ತೀವಿ ಅದ್ರ ಮೇಲೆ. ಬಟ್ ಆ್ಯಸ್ ಎ ನೇಮೇ ಕ್ಯಾಚಿ ಆಗಿದ್ದು ಇಟ್ಸ್ ಎ ಗುಡ್ ಥಿಂಗ್. ಅದಂಗೆ ಯೋಗರಾಜ್ ಭಟ್ ಸರ್ ಪರ್ಸನಲ್ ಆಗಿದ್ದು ತುಂಬ ಒಳ್ಳೆ ಟೈಟ್ಲು. ಇದನ್ನ ನೀವು ಕನ್ನಡದಲ್ಲೇ ಇಡ್ಬೋದಾಗಿತ್ತು. ಅದೇ ಹೇಳಿ, ಪಠ್ಯಕ್ರಮದ ಹೊರಗೆ ಅಂದಾಗ ನಿಮ್ಗೊಂದು ಜಡ್ಜ್ಮೆಂಟಲ್ಲಿ ಆಗ್ತಾರೆ. ನಮ್ಮ ಫಾರ್ಮ್ಯಾಟ್ ಹಂಗಿಲ್ಲ. ಸೊ ಬೇಸಿಕ್ ಬ್ರೋ, ಫಾರ್ಮ್ಯಾಟ್ ಏನಿಲ್ಲ. ನೀವು ಪಬ್ಲಿಕ್ ಸ್ಪೀಕಿಂಗಲ್ಲಿ ನೋಡ್ರಿ ಏನೆಲ್ಲರೂ ಏನು ಹೇಳ್ತಾರೆ, ಬಡವ್ರ ಮಕ್ಕಳು ಬೆಳಿಬೇಕು, ಒಂದು ಆಡಿಯನ್ಸ್ ಬರ್ತಾರೆ, ಅಪ್ಪ ಅಮ್ಮ ಮರ್ಯಾದೆ ಕೂಡ ಯಾಕೆ ನಿಮಗೆ ಗೊತ್ತಿಲ್ಲ, ನಾನು ಬರ್ಬೇಕು ಹೇಳೋಕ್ಕದು ಆಯಿತಾ. ಸೊ ನಾನು ಆ ಥರನೇ ಹೇಳ್ರಿ, ನಾವು ಕನ್ನಡಾಭಿಮಾನ ತೋರಿಸೋದೆಲ್ಲ ಬೇಕಾಗಿಲ್ಲ, ಫೋರ್ಸಿಬಲಿ ತೋರಿಸೋದು ಬೇಕಾಗಿಲ್ಲ. ಸಿಲೆಬಸ್ ಅಂತ ಪೇಪರಲ್ಲೇ ಬರೀತಾರೆ, ಪತ್ರಿಕೆಯಲ್ಲೇ ಬರೀತಾರೆ, ಕನ್ನಡ ಪತ್ರಿಕೆಯಲ್ಲೇ ಬರೀತಾರೆ, ಸಿಲೆಬಸ್ ಹೊರಗಡೆ ಪ್ರಶ್ನೆಗಳು ಬಂತು ಅಂತ. ಸೊ ಅದೊಂಥರ ಏನಾಗುತ್ತೆ, ನೌನ್ ಅಂತ ಆಗುತ್ತೆ ಹೆಸರು, ಎಲ್ಲ ಭಾಷೆಲಿ ಒಂದೇ, ಅಷ್ಟು ಅಕ್ಸೆಪ್ಟ್ ಆಗಿಬಿಟ್ಟಿದೆ ಆ ವರ್ಡ್. ಕೆಲವು ವರ್ಡು ರೈಟು ಲೆಫ್ಟು, ರೈಟ್ ಇಂಗ್ಲೀಷು, ರೈಟು ಕನ್ನಡ, ಲೆಫ್ಟು ಇಂಗ್ಲೀಷು, ಲೆಫ್ಟು ಕನ್ನಡ, ಈ ಥರ ಸಿಲೆಬಸ್ಸು ಕನ್ನಡ. ಔಟ್ ಆಫ್ ಸಿಲೆಬಸ್ ಇಂಗ್ಲೀಷ್ ಇದು ಮಾತಾಡ್ತೀರಾ ಹೇಗೆ ಅಥವಾ ಏನಾರ ಒಂದಿಷ್ಟು ಹೇಳಿ. ಏನಾದ್ರೆ ಬರುತ್ತಾ ಮಾತಾಡಕ್ಕೆ? ಹೇಳಿ ಸರ್, ಏನ್ ಮಾತಾಡೋಣ ಹೇಳಿ. ಹೇಳಿ ಮೇಡಮ್, ಏನ್ ನಿಮ್ ಇಷ್ಟ ಕೂದ್ಲೇ ಆಯ್ತು ಚೆನ್ನಾಗಿದೆ ಆಕ್ಚುಲಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಇಂಟರ್ವ್ಯೂ ಮಾತ್ರ ಮಾಡ್ತಾರೆ ಸರ್. ಹೌದೌದು, ಅಷ್ಟು ಮಾತ್ರ ಮಾಡ್ಬೇಕು. ಹೌದೌದು. ಔಟ್ ಆಫ್ ಸಿಲೆಬಸ್ ಬಗ್ಗೆ ಔಟ್ ಆಫ್ ಸಿಲೆಬಸ್, ಔಟ್ ಆಫ್ ಇಂಟರ್ವ್ಯೂ ಹೇಳಿ ಒಂದು ಹೋಗ್ಲಿಕ್ಕೆ. ನಿಮ್ ಹೇರ್ ತುಂಬಾ ಚೆನ್ನಾಗಿದೆ actually. ಥ್ಯಾಂಕ್ ಯು. ಔಟ್ ಆಫ್ ಸಿಲೆಬಸ್ ಅಲ್ಲೇ ಮಾತಾಡ್ತಿದ್ದೀರಾ? ಅಲ್ಲ, ಔಟ್ ಆಫ್ ಇಂಟರ್ವ್ಯೂ ಹೇಳ್ಬೇಕು, ಸುಮ್ಮನೆ ಹೋಗ್ಲಿದೆ. ಥ್ಯಾಂಕ್ ಯು. ಹಂಗ್ ನೋಡೋದು ಈಗ ನಾವು ಇದು ಕೇಳ್ದ ಕೆಲವರು ನಮ್ಮ ಟ್ರೈಲರ್ ನೋಡಿ ಹೆಂಗಂತೀರ, ಫಿಲಮ್ ನೋಡಿ ಹೆಂಗಂತೀವಲ್ಲ, ಇವಾಗ ಅವ್ರು ಚೆನ್ನಾಗಿಲ್ಲ, ಇವ್ರು ನೋಡಿ ಏನಂತೀರಾ ಸ್ವಲ್ಪ ನೋಡಿ. ಇದ್ಯಾವ್ದು ಇದು? ಆದಿವಾಸಿ ಹೇರ್ ಆಯಿಲ್ ಅಲ್ಲ, ಔಟ್ ಆಫ್ ಸಿಲೆಬಸ್. ಔಟ್ ಆಫ್ ಸಿಲೆಬಸ್ ಇದು ಮೋಸ್ಟ್ಲಿ ಔಟ್ ಆಫ್ ಫ್ರೇಮ್ ಹೋಗಿರ್ಬೇಕು. ಇವ್ರು ಹಿಂಗೆ ಇನ್ನೊಂದು 5 ವರ್ಷ ಔಟ್ ಆಫ್ ಫ್ರೇಮ್ ಹೇರ್ ಆಯಿಲ್. ಅಲ್ಲ ಥಿಯೇಟರ್ಗೆ ಬಂದ್ರೆ ಮನರಂಜನೆ ಜೊತೆಗೆ ಹೇರ್ ಆಯಿಲ್ ಕೂದಲು ಕೂಡ ಬೆಳೀತದೆ. ಆದ್ರೆ ನಮ್ಮ ಹೇರ್ ಸ್ಟೈಲಿಸ್ಟ್ಗೆ ಅದೇನೋ ಗೊತ್ತಿಲ್ಲ, ಹುಡುಗಿರಿಗೆ ಉದ್ದ ಕೂದಲು ನೋಡೋರಿಗೆ ಅದು ತುಂಬಾ ಕ್ಯಾಚಿ. ಎಲ್ಲರೂ ಹೇಳ್ತಾರೆ ಕೂದಲು ನೋಡೋಷ್ಟು ಅಂತ. ಇವ್ರಿಗೆ ಎಷ್ಟು ಜನ ಹೇಳಿದ್ರೋ ಗೊತ್ತಿಲ್ಲ, ತುಂಬಾ ಜನ ಹೇಳ್ತಾರೆ. ನಾನೇ ನನಗೂ ಇಷ್ಟಪ್ಪ. ಹೌದು. ಬಟ್ ಗುಬ್ಬಿ ಅವರಿಗೆ ಮಾತ್ರ ನಿಮ್ಮ ಹೇರ್ ಸ್ಟೈಲ್ ಇಷ್ಟ ಆಗಿದೆ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ. ಮ್ಯಾಗಿ. ಪ್ರದೀಪ್ ಸರ್, ಇನ್ನ ಮೂರ್ ಜನ ಹುಡುಗಿರ, ಇನ್ನು ತುಂಬಾ ಜನ ಹುಡುಗಿರಿದ್ದಾರೆ. ಓಯ್ ಬೇಜಾನ್ ಸರ್, ನಿಮ್ ಸಿನಿಮಾನೇ ಒಂದ್ ಹಾಡು ಹೇಳಿ ಗ್ಯಾಪ್ನ ಬಂದ್ಬಿಡ್ತು ಬೇಜಾನ್. ಕಲರ್ 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 ಕರೆಕ್ಟ್. ಕಲರ್ ಫುಲ್ ಕಲರ್ ಕಲರ್ ಕಲರ್. ಈ ಎಲ್ಲಾ ಸಿನಿಮಾ ಸೇರಿ ಹುಡುಗಿರು ಇದ್ದಾರೆ, ಅಷ್ಟಕ್ಕಿಂತ ಹತ್ರಷ್ಟು ಹುಡುಗಿರು ಜಾಸ್ತಿ ಇದ್ದಾರೆ. ನಮ್ ಇದು ಎಪಿಸೋಡ್ಸ್ ಹುಡುಗಿರದ ಕೆಳದ ಹುಡುಗಿರದ ಹುಡುಗರು ಇದ್ದಾರೆ, ಹುಡುಗರು ಇದ್ದಾರೆ. ಜನ ಹುಡುಗಿರ್ನ ಮೇಂಟೈನ್ ಮಾಡಿದೀರಾ. ಪ್ರದೀಪ ನಾ ಹೆಸರು ತೆಗೆದ್ಬಿಟ್ಟು ಕೃಷ್ಣ ಅಷ್ಟು ಜನ ಹುಡುಗಿರ್ನ ನೀವು ಸೆಟ್ಟಲ್ಲಿ ಬಂದೆ. ಬ್ಯಾಣ ಕ್ಯಾಚ್ ಹಿಡಿದು ವಾಪಸ್ ಬಿಟ್ಟು ಅಲ್ಲ ಸರ್, ಅಷ್ಟು ಜನ ಹುಡುಗಿರ್ನ ಸೆಟ್ಟಲ್ಲಿ ಮೇಂಟೈನ್ ಮಾಡಿದೀರಾ ಅಂತ ಅಂದೆ. ಮಾಡ್ತಾರೆ. ಏನಂದ್ರೆ ಒಂದು ಎಲ್ಲ
ಸ್ಟೂಡೆಂಟ್ಸು ಹುಡುಗಿರ್ನ ಮೇಂಟೈನ್ ಮಾಡ್ತಾರೆ, ಹುಡುಗರನ್ನ ಮೇಂಟೈನ್ ಮಾಡ್ತೀನಿ. ಹುಡುಗರು ನಾನು ಈಸಿ ಮೇಂಟೈನ್ ಮಾಡೋದು. ಹುಡುಗರೇ ಕಷ್ಟ. ಹುಡುಗರು ಈಸಿ ಕನೆಕ್ಟ್ ಆಗ್ಬಿಡ್ಬೇಕು ಅಷ್ಟೇ. ಅವರು ಹುಡುಗರು ರೆಸಿಸ್ಟೆಂಟ್ ಬ್ರೋ, ನಾನು ನೋಡ್ದಂಗೆ ಎಲ್ಲ ಯಾವನೇ ಕೇರ್ ಮಾಡಲ್ಲ. ಕನೆಕ್ಟ್ ಆಗ್ಬಿಟ್ರೆ ಜೀವ ಕೊಟ್ಬಿಡ್ತಾರೆ. ಹುಡುಗಿರು ಒಂದು ಕನ್ಸಿಸ್ಟೆಂಟ್ ಹಂಗೆ ಇರ್ತಾರೆ, ಲಾಸ್ಟಲ್ಲಿ ಜೀವ ತೆಗೆದ್ಬಿಟ್ಟು ಹೋಗ್ಬಿಡ್ತಾರೆ. ಅಲ್ಲ ಅರ್ಧದಲ್ಲೇ ಬಿಟ್ಟೆ ಹೋಗಿ ಎಂತ ಸ್ಟೇಟ್ಮೆಂಟ್ಗಳು ಮಾಡ್ತಿದಾರಲ್ವಾ. ಇವ್ರು ಕನ್ನಡ ಹುಡುಗರು ಲವ್ ಮಾಡಿದ್ರೆ ನೀವೇ ಹೇಳ್ತಿರೋದು, ನಾನೇನೇ ಇಲ್ಲ, ರೈಟರ್ ಆಗಿ ಡೈರೆಕ್ಟರ್ ಆಗಿ. ಸೊ ಏನ್ ಟಾಪಿಕ್? ಹುಡುಗಿರು ಎಷ್ಟು ಜನ ಇದ್ದಾರೆ ಫಿಲ್ಮ್ ಅಲ್ಲಿ ಅಂತ. ಇಡೀ ಸಾಂಗ್ ಗರ್ಲ್ಸ್ ಹಾಸ್ಟೆಲ್ ಒಂದು ಸಾಂಗ್ ಇದೆ, ನಾನ್ ಸಿಂಕ್ ಅಂತ. ಅದು ಆಡಿಯೋ ಮಾತಾಡ್ಬಿಟ್ಟಿದ್ವಿ, ಯಾಕಂದ್ರೆ ಅದು ಸ್ವಲ್ಪ ಕಥೆಗಳು ಬರ್ತದೆ. ಆಮೇಲೆ ನಮ್ದಲ್ಲಿ ಯಾವುದು ಹಳೆ ಫಾರ್ಮೆಟ್ ಲಿಪ್ ಸಿಂಕ್ ಇಲ್ಲ, ಹಿಂಗೆಲ್ಲ ನಗದು ಹಿಂಗೆಲ್ಲ ಅವೆಲ್ಲ ಇಲ್ಲ. ತುಂಬಾ ರಿಯಲಿಸ್ಟಿಕ್ ಮೂವಿ. ವಾಂಟೆಡ್ ಸಾಂಗ್ಸ್ ತರನೇ ಹೋಗ್ತಾ ಇರುತ್ತೆ ಪ್ರತಿಯೊಂದು. 5 ಮ್ಯೂಸಿಕ್ ಡೈರೆಕ್ಟರ್ಸ್ ಇದ್ದಾರೆ. ಯಾಕಂದ್ರೆ ಅಷ್ಟು ಚೆನ್ನಾಗಿ ಅದೇ ಫ್ರೆಶ್ನೆಸ್ ಇರಲಿ ಎವ್ರಿ ಸಾಂಗ್ ಟು ಸಾಂಗ್ ಅಂತ. ಅದು ಗರ್ಲ್ಸ್ ಹಾಸ್ಟೆಲ್ ಒಂದು ಸಾಂಗ್ ತೆಗೆದಿದ್ದೀವಿ. ಒಂದು ಗರ್ಲ್ಸ್ ಹಾಸ್ಟೆಲ್ ಫುಲ್ ಟಾಕಿ ಪೋರ್ಷನ್ ಇದೆ, ದೊಡ್ಡದು, ಒಂದು 20 ನಿಮಿಷದ್ದು. ಅಲ್ಲೂ ನಿಮ್ಗೆ ತರ ಎಲ್ಲ ನನ್ನ ಸಿನಿಮಾದಲ್ಲಿ ಒಂದೊಂದು ಆರ್ಟಿಸ್ಟ್ ನೋಡಿದ್ರು. ಗರ್ಲ್ಸ್ ಹಾಸ್ಟೆಲ್ ಲೇಡಿ ನಿಮ್ಗೆ ಹೆಂಗ್ ಗೊತ್ತಾಯ್ತು ಸರ್? ಬರೀ ಆ ಸಾಂಗಪ್ಪ ಕಾನೂರು ಅವ್ರು ಹಿಂಗಾದ್ರು ಕ್ಯಾಚ್ ಹಿಡಿಯೋಣ ಅಂತ ಇಷ್ಟ. ಮುಂಚೆ ಯಾವತ್ತಾದ್ರೂ ಗರ್ಲ್ಸ್ ಹಾಸ್ಟಿಗೆ ಹೋಗಿದ್ದ? ಎಕ್ಸ್ಪೀರಿಯನ್ಸ್ ಇದ್ರೇನೆ ಬರೆಯೋದು ಆಲ್ಮೋಸ್ಟ್. ಹೋಗಿದಾರಂತೆ. ಇಲ್ಲ ಕಾಂಪೌಂಡ್. ನಾನು ಯಾವುದೋ ಕಾಲೇಜಿಗೆ ವಿಸಿಟ್ ಮಾಡ್ತೀನಲ್ಲ, ಸ್ಟೇ ಅದು ಬೇರೆ ರೂರಲ್ ಇದ್ರೆ ಕಾಲೇಜು, ಹೋಟ್ಲ್ ಗಿಟ್ಲು ಜಾಸ್ತಿ ಇರಲ್ಲ. ಕೆಲವು ಕಾಲೇಜ್ಗಳು ಅದು ದೂರ ಇರುತ್ತೆ. ನಮಗೆ ಸ್ಟೇ ಕೊಡೋದೇ ಗರ್ಲ್ಸ್ ಹಾಸ್ಟೆಲ್. ಯಾಕೆ ಸರ್ ಬಾಯ್? ಅದು ಯಾವಾಗಲೂ ಹಂಗೆ, ಯಾರೇ ಗೆಸ್ಟ್ ಬಂದ್ರು ಗ್ರೌಂಡ್ ಫ್ಲೋರ್ 4 ರೂಮ್ ಮಾಡಿರ್ತಾರೆ ಗರ್ಲ್ಸ್ ಹಾಸ್ಟೆಲಲ್ಲಿ. ಮೇಲ್ಗಡೆ ಗರ್ಲ್ಸ್ ಹಾಸ್ಟೆಲ್ ಇರುತ್ತೆ, ಅಲ್ಲೇ ಕೊಡೋದು ಸ್ಟೇ. ನಾವು ಡಿನ್ನರ್ ಮಾಡಿದಾಗ ಅದು ಗರ್ಲ್ಸ್ ಒಂದು ಟೈಮ್ ಬರೋ ಸ್ವಲ್ಪ ನಮ್ಗೆ ಅಲ್ಲೇ ಊಟ ಮಾಡಿಸ್ತಾರೆ. ಯಾಕಂದ್ರೆ ಹುಡುಗರು ಭಯ ಜಾಸ್ತಿ ಅವರಿಗೆ, ಕಾಲೇಜ್ ಹೆಸರು ಹಾಳು ಮಾಡ್ಬಿಡ್ತಾರೆ ಹುಡುಗರು, ಹೇಳಿ ಇದ್ಕೊಂಡು ಬರ್ತಾರೆ ಅಂತ. ಅಲ್ಲಿ ನಮ್ಗೆ ನೀವು ಹಿಂಗೆ ಹೇಳ್ತೀರಾ, ವುಮೆನ್ಸ್ ಕಾಲೇಜ್ಗೆ ಹೋಗ್ತೀನಲ್ಲ, ನೀವು ಹುಡುಗಿರು ನಿಮ್ಗೆ ನಾಚಿಕೆ ಮಾಡೋ ತರ ಮಾಡ್ತಾರೆ. ಸುಮ್ಮನೆ ಹೋಗಿ ಅದ್ರಲ್ಲಿ ಬೆಂಗಳೂರು ವುಮೆನ್ಸ್ ಕಾಲೇಜ್ಗೆ ಹೋಗಿ ಸುಮ್ಮನೆ ಒಬ್ಬನೇ ನಡ್ಕೊಂಡು ಹೋಗ್ತಾರೆ. ಅದು ಗೊತ್ತಿಲ್ದಂಗೆ ಬರ್ಬೇಕು, ಹಿಂಗೆ ನೋಡ್ತಾ ಇರ್ತಾರೆ. ನಾವು ಅಯ್ಯೋ ನಾನೇನು ಅಂತ ಆ ತರ ಒಂದು ಫೀಲಿಂಗ್ ಕೊಡ್ತಾರೆ. ಇವಾಗೆಲ್ಲ ಮೆನ್ನು ಮೇನ್ ಏನ್ ಡಿಫ್ರೆನ್ಸ್ ಇಲ್ಲ ಅವರು. ಇಲ್ಲ, ಈಗ ನಮ್ಮ ಹುಡುಗನೇ ತುಂಬಾ ನಾಚಿಕೆ ಪಡ್ಕೊತಾನೆ. ಒಂದು ಲುಕ್ ಕೊಟ್ಟಿದ್ದರೆ ಸೈಡ್ ಆಲ್ರೆಡಿ ರೆಡಿ ಇರ್ತಾನೆ. ಮೇಡಮ್ ಏನಂದ್ರೆ ಇದೇ ಇಂಟರ್ವ್ಯೂದಲ್ಲಿ ಅನ್ಸುತ್ತೆ ನಿಮ್ಗೆ ಮಾತಾಡೋಕೆ ಸ್ವಲ್ಪ ಅವಕಾಶ ಸಿಗ್ತಾ ಇರೋದಲ್ಲ? ಹೌದೌದು, ಇದೇ ಇಂಟರ್ವ್ಯೂ ಫಸ್ಟ್ ಟೈಮ್ ಇದೇ ಸಿನಿಮಾಲಲ್ಲೇ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ರು ನಮ್ಮ ಡೈರೆಕ್ಟರ್ಸ್ ಅವರು. ಹೌದು, ಸೊ ಹೇಗೆ ಅನ್ಸ್ತಿದೆ ಫಸ್ಟ್ ಟೈಮ್ ಮಾತಾಡ್ತಾ ಇದ್ದೀರಾ ಇಂಟರ್ವ್ಯೂದಲ್ಲಿ, ಔಟ್ ಆಫ್ ಸಿಲೆಬಸ್ ಇಂಟರ್ವ್ಯೂದಲ್ಲಿ ಫಸ್ಟ್ ಟೈಮ್ ನಿಮ್ಗೆ ನಾವು ಚಾನ್ಸ್ ಕೊಟ್ಟಿದ್ದೀವಿ ಜಾಸ್ತಿ ಮಾತಾಡೋದು? ಆ ಥರ ಹೇಳಿದ್ರೆ ನೀವು ಅರ್ಥ ಆಯ್ತು. ಇಲ್ಲ ನಮ್ಮ ಮಧ್ಯಾಹ್ನದ ಎಪಿಸೋಡ್ ಅದು. ಇಲ್ಲ, ನಮ್ಮ ಪ್ರದೀಪ್ ಸರ್ ಸ್ಪೀಕರ್ ಅಲ್ವಾ, ಸೊ ಅದರಿಂದ ಅವರು ಚೆನ್ನಾಗಿ ಮಾತಾಡ್ತಾರೆ. ಅವರು ಹೌದು, ಇವಾಗ ಕರೆಂಟ್ ಇಲ್ಲ. ಸೊ ಅದರಿಂದ ಸ್ಪೀಕರ್ ಅಲ್ಲ, ಇಸ್ ವೆರಿ ಗುಡ್ ಆಕ್ಟರ್ ಅಂತ ಹೇಳ್ಬೇಕು. ಇಸ್ ಅ ವೆರಿ ಗುಡ್ ಆಕ್ಟರ್, ವೆರಿ ಗುಡ್ ಸ್ಪೀಕರ್, ವೆರಿ ಗುಡ್ ಕೊರಿಯೋಗ್ರಾಫರ್, ವೆರಿ ಗುಡ್ ರೈಟರ್, ವೆರಿ ಗುಡ್ ಡೈರೆಕ್ಟರ್, ಎಲ್ಲಾನು ಆಲ್ ರೌಂಡ್. ಕೆಳಗಡೆ ಪಕ್ಕ ಈ ತರ ಇಂಟರ್ವ್ಯೂ ಆಗ್ತಾರೆ. ಈಸ್ ವೆರಿ ಗುಡ್ ಆಡಿಯನ್ ಕೂಡ. ಸರ್ ಇದೇ ತರನಾ ನಿಮ್ಗೆ ಏನ್ ಬೇಕು ಅಂತ ನೀವೇ ಹೇಳ್ಸ್ಕೊಂತೀರಾ ಹಿಂಗೆ? ಯಾವ್ದು ನಾನು ಹೇಳಲ್ಲ ಬ್ರೋ, ಯಾರು ಹೇಳಲ್ಲ. ಈಗ ಹೇಳಿದ್ರಲ್ಲ, ನಾನು ಹೇಳಿದ್ಮೇಲೆ ಗಾಪ್ಸಿದ್ಮೇಲೆ ಎಲ್ಲ ಸ್ಕ್ರಿಪ್ಟ್ ಕೊಡ್ತಾರೆ ಸರ್. ಇಂಟರ್ವ್ಯೂ ಬರಕ್ ಮುಂಚೆ ಈ ತರ ಸ್ಕ್ರಿಪ್ಟ್ ಕಳಿಸ್ತಾರೆ, ಇದೇ ಮಾತಾಡ್ಬೇಕು ಅಂತ ಕೇಳಿ. ಕೆಲವೊಂದು ಅಂಡರ್ಲೈನ್ ಹಾಕಿರ್ತಾರೆ ಇದನ್ನ ಹೇಳಲ್ಲ. ವಿತ್ ಪಕ್ಕ ಸ್ಟೋರಿ ಮಾಡಿರೋದು. ಈಗ ನಾವು ಒಂದು ಬರ್ದಿರ್ತೀವಿ 11 mm ಐ ಬಿಡ್ಬೇಕಂತ, ಇಷ್ಟೇ ಬಿಟ್ಟಿರ್ತೇವೆ. ನೆಕ್ಸ್ಟ್ 12.5 ಅಂತ ಬರುತ್ತೆ, ಅಷ್ಟೇ ಬಿಡೋದು ಆ ಕ್ವಶನ್. ಅಷ್ಟು ಡಿಟೇಲ್ಡ್ ಸ್ಕ್ರಿಪ್ಟ್. ಅವ್ರು ಯೂಶಲಿ ಹೇಳ್ತಾರೆ ಋತಿಕಾ ಅಂದ್ರೆ ಎಮೋಷನ್ಸ್, ಐಶ್ವರ್ಯ ಅಂದ್ರೆ ಲಾಫ್ಟರ್ ಅಂತ. ಸೊ ಐಶ್ವರ್ಯಗೂ ತುಂಬಾ ಪ್ರಕೃತಿ ಅಂದ್ರೆ ಗ್ಲಾಮರ್. ಪ್ರಕೃತಿ ಅಂದ್ರೆ ಗ್ಲಾಮರ್. ಗ್ಲಾಮರ್ ಅಲ್ಲ ಗ್ಲಾಮರ್, ಅದೇ ಗ್ಲಾಮರ್ ಮಾತಾಡಕ್ ಬಿಡ್ತಾಳೆ. ಗ್ಲಾಮರ್ ಮತ್ತೆ ಲಾಫ್ಟರ್ ಮತ್ತೆ ಇದು ನೀವು ಎಮೋಷನ್ಸ್. ಅಲ್ಲಿ ಮೇಡಮ್ ನೋಡಿ. ಅದೇ ಸರ್ ನೀವೇನು ಉಪೇಂದ್ರ ಅನ್ಕೊಂಡಿದ್ದೀರಾ? ಒಂದೊಂದು ಎಮೋಷನ್ ಸರಿ ನೀನ್ ಅದಕ್ಕೆ ಹಿಂಗೆ ಕೇಳಿ ನಾನು ಸರಿಯಾಗಿ ಕೊಂಡಿರ್ತೇವೆ. ನಿನ್ ಹೆಸರು ಹೊಡೆ ಹೇಳ್ಬಿಟ್ಟೆ ಅಲ್ಲ ನಾನು. ಓ ಇದಂಗ ಉಪೇಂದ್ರ ಫಿಲಂ ತರನಾ? ಹಂಗೆ ಪ್ರೇಮ, ಚಳಿಗಾಲ, ಕೀರ್ತಿ ಯಾರು? ಪ್ರೇಮ ಯಾರು ಮಾಡೋಣ? ಪ್ರೇಮ ಕೀರ್ತಿಕಲ್ ಪ್ರೇಮ ಫಿಕ್ಸ್. ಗ್ಲಾಮರ್ ಸರ್, ಗ್ಲಾಮರ್ ಗ್ಲಾಮರ್ ಡೈಲಾಗ್ ಗೊತ್ತಾ ನಿಮಗೆ? ಪ್ರೇಮನೆ. ಇವ್ರಿಗೆ ಆ ಡೈಲಾಗ್ ಗೊತ್ತಿಲ್ಲ. ಕೀರ್ತಿ ಚಾಂದಿನಿ, ಚಾಂದಿನಿ, ಚಾಂದಿನಿನಾ? ಓಕೆ. ಅವ್ರ ಲವ್ ಅಂದ್ರೆ ಪ್ರೇಮ ಬಂದ್ಬಿಡುತ್ತೆ. ಏ ಉಪ್ಪಿ ಸರ್ ಫ್ಯಾನ್ಸ್ ಗುಂಪರ್ ಸುಮ್ಮನೆರಪ್ಪ. ನಾವು ಉಪ್ಪಿ ಸರ್ ಫ್ಯಾನ್ಸಿ ಸರ್. ನಾವು ಉಪ್ಪಿ ಸರ್ ಫ್ಯಾನ್ಸ್. ನಾಗಬರ್ಣ ಉಪ್ಪಿ ಅಂತ ನನ್ನ ಜಿಮೇಲ್. ಹೌದಾ? ಓ ನೈಸ್. ನಾನಿಲ್ಲ, ನಾನೆಲ್ಲ ಫ್ಯಾನ್. ನಾವು ಎಲ್ಲಾರು ಫ್ಯಾನ್. ಕೆಲವೊಬ್ರು ತುಂಬಾ ಇಷ್ಟ ಆಗ್ತಾರೆ ಸರ್. ಅದೇ ಏನು ಉಪೇಂದ್ರ ಅವರ ನೀವು ಹೆಂಗೆ 3 ಜನ ಹೀರೋಯಿನ್ ಬಗ್ಗೆ ಹೇಳಲಿಲ್ಲ? ಬೇಸಿಗೆ ಕಾಲ, ಚಳಿಗಾಲ, ಬ್ರೋ ಇದು ನನಗಿಲ್ಲ 3 ಜನ ಹೀರೋಯಿನ್.
ನರೇಟಿವ್ಸಲ್ಲಿ ಪ್ಯಾರಲಲ್ ಸ್ಟೋರೀಸ್. ಈಗ ಹೆಂಗೆ ಹೇಳ್ತೀರಾ, ದುನಿಯಾ ಅಂತ ಒಂದು ಸ್ಕ್ರಿಪ್ಟ್ ತೊಗೊಂಡ್ರೆ ಲವ್ ಸ್ಟೋರಿ, ಬ್ಯಾಕ್ ಡ್ರಾಪ್ ರೌಡಿಸಮ್. ಸೊ ಆ ಥರ ಬ್ಯಾಕ್ ಡ್ರಾಪ್ ಸ್ಟೋರೀಸ್ ಬರ್ತಾರತ್ತಲ್ಲ, ಆ ನರೇಟಿವ್ಸಲ್ಲಿ ಕತೆಗಳು. ನನಗೆ ಒಬ್ಬರೇ ಇವ್ರೊಬ್ಬರು ಯಾರು ಸರ್ ಅದ್ರಲ್ಲಿ? ಇವರೇ ಅಲ್ಲಿದೆಲ್ಲ ಬರ್ಬೋದು. ಸರ್ ಇವರೆಲ್ಲ ಹಂಗೆ ಸೈಡ್ಗೆ ಹೋಗ್ಬಿಡ್ತಾರೆ. ಇವ್ರದ್ದು ಬೇರೆ ಲೈನು ನರೇಟಿವ್ಸು, ಇವ್ರದ್ದು ನರೇಟಿವ್ಸು. ಆ ಥರ ನಮ್ಮದು ಕತೆಗೆ ಬರ್ತಾರೆ ಪಾತ್ರದಲ್ಲಿ. ಆ ಥರ ಒಂದು ಸ್ಟೋರಿ. ನನಗೆ ಅಯ್ಯೋ ನೀವು ಹಂಗೆ ಅನ್ಕೊಬಿಟ್ರೆ ಹಂಗೆ ಕಾಣಿಸ್ತಾ ಇದು ಏನು ಹಿಂಗೆಲ್ಲ ಹಿಡ್ಕೊಂಡು ಹಂಗೆ ಎಲ್ಲ ಅವರ ನೀವು ಸರ್ ಗೆಳೆಯರೇ ನನ್ನ ಗೆಳತಿಯ ಅಂತೇಳಿ ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲ ಬೇಡ ಬಿಡಿ. ಇಲ್ಲ ಆ ಥರ. ಮತ್ತೆ ಏನಪ್ಪ ಎಲ್ಲೋ ಗುಬ್ಬಿ ಹೇಳಿ. ಅಲ್ಲ ಸರ್ ನಾವು ಅವಾಗ ಅದು ಆ್ಯಕ್ಚುಲಿ ಅವ್ರಿಗೆ ತುಂಬ ಗೊತ್ತು ನಮ್ಮ ಬಗ್ಗೆ, ತುಂಬ ವರ್ಷದಿಂದ ಪರಿಚಯ ಇರೋದ್ರಿಂದ. ಹೊಗಳ್ಬಿಡ ಕೇಳ್ತಾರೆ ಇಂಡೈರೆಕ್ಟ್ ಆಗಿ. ಅಲ್ಲಪ್ಪ, ಅವನು ಅವಾಗಿಂದ ಕ್ಲಬ್ ಹೌಸ್ ಆ್ಯಪ್ ಇತ್ತಲ್ಲ ಲಾಕ್ಡೌನ್ ಟೈಮಲ್ಲಿ, ಅವಾಗ ಮಾತಾಡಿದಾಗಿಂದ ಜರ್ನಿ ನೋಡಿದ್ದಾನೆ. ಹೌದು ಸರ್ ಆಕ್ಚುಲಿ ಒಳ್ಳೆ ಮೋಟಿವೇಶನ್ ಸ್ಪೀಕರ್ ಅಂಕಲ್. ನಾನು ಸ್ಪೀಕ್ ಕೇಳಕ್ ಬರಲ್ಲ ಗುರು ಪಿಕ್ಚರ್ಗೆ. ಆಕ್ಚುಲಿ ಇಲ್ಲ, ಫಿಲಮ್ ಅಲ್ಲಿ ಬಾರಿ ಫನ್ ಮಾಡೋರು. ಕೇಳಿ ಅಷ್ಟೊಂದ್ ಜನ ಹುಡುಗಿರ್ನ ಹಾಕೊಂಡವ್ರೆ ಅಂದ್ರೆ ನೋಡಿ ಎಷ್ಟು ಫನ್ ಇರ್ಬೇಕು. ನೆಕ್ಸ್ಟ್ ಒಂದು ಬಾಯ್ಸ್ ಹಾಸ್ಟೆಲ್ ಇಂಟರ್ವ್ಯೂ ಮಾಡೋಣ. ಹೌದೌದು, ಹೌದು ಸರ್. ಬ್ಯೂಟೀಸ್ ನ ನೋಡಕ್ ಬರ್ಬೇಕು, ಅದ್ರ ಜೊತೆ ಕ್ಯೂಟಿಯಾಗಿ ಕಾಣ್ತಿರ್ತಾರೆ ಸರ್. ಇವಾಗ ಬೇರೆ ಏನಾರು ಹೇಳಿ ಸರ್ ಒಂದು. ಬಟ್ ಒಂದು ನೀವು ಮಿಸ್ ಮಾಡಿದ್ದೆ ಹೇಳ್ತೀನಿ. ಹೌದು, ನಮ್ಮ ಸಿನಿಮಾಲಿ ಕೆಲಸ ಮಾಡಿರೋ ಯಾವ ಟೆಕ್ನಿಷಿಯನ್ಸು ಸಿಂಗಲ್ ಇಲ್ಲ ಇವತ್ತು. ನೀವೊಬ್ರು ಸಿಂಗಲ್? ನೀವು ಸಿನಿಮಾ ಶೂಟಿಂಗ್ ಆದ್ಮೇಲೆ ಬಂದಿದ್ದೀರಾ. ನೀವು ಸಿಂಗಲ್? ನಾನು ಫಾರ್ ಎವರ್ ಸಿಂಗಲ್. ಹುಟ್ಟಿದ್ದು ಸಿಂಗಲ್, ಹೋಗೋದು ಸಿಂಗಲ್. ನೀನು ಆ ಮೂರನೇ ಸಿಂಗಲ್ ಆಗಿರೋದು ಸರ್ ಮನೇಲಿ ನೋಡಲ್ವಾ? ಏನು ಗೊತ್ತಾ ಸಿಂಗಲ್ ಆಗಿರೋದು? ನೀವ್ ಯಾವಾಗ್ಲೂ ಪಕ್ಕದ ಮನೆ ಅಂಕಲ್ 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 ಅನ್ಕೊಂಡ್ಬಿಟ್ರ ಜನ ಅಂತ ಹಂಗ ಅನ್ಕೊಂಡಿದ್ದಾರೆ ಬ್ರೋ. ಏನ್ ಮಾಡಕ್ಕಲ್ಲ, ಸ್ಟ್ರೆಸ್ ಲೈಫು ಹಿಂಗೆಲ್ಲ ಇದೆ. ಸೊ ಅದೆಲ್ಲ ಫ್ರಸ್ಟ್ರೇಷನ್ ಹಾಕ್ಬಿಟ್ಟು ನೀರ್ ಕೊಡ್ಸೋ ಕ್ವಶನ್ ಕೇಳ್ತೀನಿ. ನೀರು ಸರ್ ಇವಾಗ ನಿಮ್ ಜೀವನದಲ್ಲಿ ನಡೆದಿರೋದನ್ನೇ ಮಾಡಿದೀರಾ ಅನ್ಸ್ತಾ ಐತೆ ನನ್ಗೆ. ಯಾಕೋ ನಮ್ಮ ಜೀವನದಲ್ಲಿ ನೋಡಿರೋದು ನಡೆದಿರೋದಲ್ಲ ನೋಡಿರೋದು. ಅದು ನಾನು ಲಾಸ್ಟಲ್ಲಿ ಹಾಕಿದ್ದೀನಿ, ಬೇಸ್ಡ್ ಆನ್ ಟ್ರೂ ಇನ್ಸಿಡೆಂಟ್ಸ್ ಅಂತ ಹಾಕಿದ್ದೀನಿ. ಅಂದ್ರೆ ಅದೆಲ್ಲ ಫಿಲಮ್ ಅಲ್ಲಿ ಹಾಕ್ತಾರೆ ಸರ್ ಇದು. ಸರ್ ಈಗ ಡಿಸೆಂಬರ್ 27ಕ್ಕೆ ಬರ್ತಾ ಇದ್ದೀರಾ. 8 ದಿವಸ ಹಿಂದೆ UI ಬರ್ತೈತೆ, 5 ದಿವಸ ಹಿಂದೆ ಮ್ಯಾಕ್ಸ್ ಬರ್ತೈತೆ. ಈ ಕಾಂಪಿಟೇಷನ್ ಮಧ್ಯೆ ಯಾಕೆ 2 ದಿನ ಹಿಂದೆ? 2 ದಿನ. ಸೊ ನಾವು ಅದೇ ಪ್ಲಾನ್ ಮಾಡಿದ್ದು. 20th UI ಹೋಗೋಣ, 22nd ಮ್ಯಾಕ್ಸ್ ಹೋಗೋಣ, 25th ಮ್ಯಾಕ್ಸ್ ಹೋಗೋಣ, 27th ಔಟ್ ಆಫ್ ಸಿಲೆಬಸ್ ಹೋಗೋಣ ಅಂತ. ಕಾಂಪಿಟೇಷನ್ ಏನಂದ್ರೆ ಎರಡು ಸಿನಿಮಾ ನೋಡಿದ್ರು ಅವ್ರೇನ್ ಬಂದು ನಿಮ್ ಸಿನಿಮಾ ನೋಡಲ್ಲ ಸರ್? ಸುದೀಪ್ ಸರ್, ಉಪೇಂದ್ರ ಸರ್ ಹೇಳಕ್ಕಾಗಲ್ಲ. ಸಿನಿಮಾ ನೋಡ್ಲು ಬ್ರದರ್, ನಮ್ಮ ಸಿನಿಮಾ ಅವ್ರು ನೋಡ್ಲೂಬಹುದು. ಕಾಮಿಡಿ ನೆಕ್ಸ್ಟ್ ಅಲ್ಲಲ್ಲ, ವೆರಿ ಗುಡ್ ಕ್ವಶನ್. ನಮ್ಮ ಸಿನಿಮಾ ಅವರು ನೋಡ್ಲೂಬಹುದು, ನೆಕ್ಸ್ಟ್ ಡೇಟು ಕೊಡ್ಬೋದು ನನಗೆ ಡೈರೆಕ್ಷನ್ ಮಾಡು ಅಂತ. ಇದೆಲ್ಲ ಔಟ್ ಆಫ್ ಸಿಲೆಬಸ್ ಇದೆ. ನಂದೊಂದು ರೆಸ್ಯೂಮೆ, ಒಂದು ಸ್ಟಾರು ನನಗೆ ಡೇಟ್ ಕೊಡೋಕ್ಕೆ, ಒಪ್ಪಿ ಸರ್ ಆಗಲಿ ಸುದೀಪ್ ಸರ್ ಕೊಡೋಕ್ಕೆ. ಇಫ್ ಯು ಗಿವ್ಸ್ ಟೈಮ್ ಐ ಕ್ಯಾನ್ ನೋ. ಇಫ್ ಯು ಸೀಸ್ ದ ಮೂವಿ ಒಂದು ಓಕೆ, ಈ ಥರ ಇವ್ನು ಹೇಳೋ ಕತೆಗೆ ಅವ್ನು ವರ್ಕ್ ಆಗ್ತಾನ ಒಂದು ಜಡ್ಜ್ಮೆಂಟ್ ಬರುತ್ತೆ. ಇದೊಂದು ಬಯೋಡೇಟಾ ಥರ ನನಗೆ ಎರಡೂ ಆಗ್ಬೋದು. ಸರ್ ಕತೆ ರೆಡಿ ಇದಾವೆ ಕತೆಗಳು? ಹೈ ಕತೆ ಅಲ್ಲ ಬೇಜಾನೆ, ಒಂದೆರಡಲ್ಲ ಒಂದು 34 ಕತೆಗಳೆಲ್ಲ ಏನಿಲ್ಲ ಬ್ರೋ, ಪಾಸಿಬಿಲಿಟೀಸ್ ಅಷ್ಟೇ. ಬುಕ್ಲೈನ್ಸ್ ಬರ್ಕೊಂಡಿರ್ತೀವಿ ನಾವು. ರೈಟಿಂಗಲ್ಲಿ ಆ್ಯಕ್ಟಿವ್ ಇದ್ವಲ್ಲ, 3 ದಿನದಲ್ಲೆಲ್ಲ ಕತೆಗಳು ಬರ್ಕೊಟ್ಟಿದ್ದೀವಿ, ಡೈಲಾಗು ಮಾಡ್ಕೊಳ್ಳಿ ಅಂತ. ಸೊ ಡೈರೆಕ್ಟರ್ಗೆ ಏನು ಬೇಕು ಕೆಟರ್ ಮಾಡಿದ್ದೀವಿ, ನಮಗೇನು ಪರ್ಸನಲ್ ಇಂಟ್ರೆಸ್ಟು ಅದು ಮಾಡಿದ್ದೀವಿ. KGF ಒಂದು ವರ್ಕ್ ಮಾಡಿದ್ವಿ. KGF ವರ್ಕ್ ಮಾಡಿಲ್ಲ, ಪ್ರಶಾಂತ್ ಸರ್ ಜೊತೆ ಇಂಟ್ರಾಕ್ಟ್ ಮಾಡಿದೆ ಯಾವುದೋ ಸ್ಕ್ರಿಪ್ಟ್ಗೆ ಅಷ್ಟೇ. ಪೇಪರ್ ಹೌದು. ಸರ್ ಈಗ ಉಪ್ಪಿ ಸರ್ ಫ್ಯಾನ್ಸ್ ಬಂದು ಬ್ರಿಲಿಯಂಟ್, ಸುದೀಪ್ ಸರ್ ಫ್ಯಾನ್ಸ್ ಬಂದು ಮಾಸ್. ಈ ಎರಡು ಫ್ಯಾನ್ಸ್ ನಿಮ್ಮ ಸಿನಿಮಾ ಯಾಕೆ ನೋಡಬೇಕು? ನಮ್ಮ ಸಿನಿಮಾ ಯಾಕೆ ನೋಡಬೇಕು ಅಂದರೆ, ಉಪೇಂದ್ರ ಸರ್ ಸಿನಿಮಾ ಏನಂತ ನಿಜವಾಗ್ಲೂ ನನಗಂತೂ ಹೇಳಕ್ಕೆ ಬರಲ್ಲ. ಅವ್ರು ಬಿಟ್ಟಿದ್ದಾರೆ ನಮ್ಮ ಇದಕ್ಕೆ ಅಸಂಪ್ಷನ್ಸ್ಗೆ. ಅದು ಪ್ರತಿಯೊಬ್ಬನಿಗೂ ಒಂದೊಂದು ಅಸಂಪ್ಷನ್ಸ್ ಆಗುತ್ತೆ. ಆ ಥರ ಪ್ರಾಬ್ಲಮ್ ನಾನು ಕ್ಲೈಮ್ಯಾಕ್ಸ್ ಮಾಡಿದ್ದೀನಿ ನನ್ನ ಮೂವಿಲಿ. ನೀವೇನು ಅನ್ಕೊಂತೀರಾ ಹಂಗೇನೋ ಥರ ಇದೆ. ಸೊ ಅದು ಬಿಟ್ಟರೆ ಸುದೀಪ್ ಸರ್ ಮಾಸು. ಆಮೇಲೆ ಏನು ಗೊತ್ತಾ, ಅವ್ರ ಟಾರ್ಗೆಟ್ ಇರೋದು 100 ಕೋಟಿ. ಹೌದು, ನಮ್ಮ ಟಾರ್ಗೆಟ್ ಅಷ್ಟಿಲ್ಲ, ನನ್ನ ಎಕ್ಸ್ಪೆಕ್ಟೇಷನು ಅಷ್ಟಿಲ್ಲ. ಆಯಿತಾ, ಎಷ್ಟೇ ಪೊಟೆನ್ಷಿಯಲ್ ಇದೆ 100 ಕೋಟಿಗೆ ಅಂದರು ಅಷ್ಟು ಜನ ಬರಲ್ಲ. ಯಾಕಂದರೆ ಜನ ನಂಬಲ್ಲ. ಯಾಕೆ ನಂಬಲ್ಲ? ಈ ರಿವ್ಯೂಗಳು ಇದು ಅದು ನಾನು ಯೋಚನೆ ಮಾಡಿದ್ದೀನಿ ಯಾಕೆ ಅಂತ. ಸಿಂಪಲ್ ರೀಸನ್, ನಾವು ಪ್ರೀಮಿಯರ್ ಶೋ ಮಾಡಿದಾಗ ನಮ್ಮ ಮನೆಯವ್ರು ಬರ್ತಾರೆ, ನಾವೇನು ಮಾಡೋರು ಚೆನ್ನಾಗಿ ಕಾಣಿಸುತ್ತೆ, ಚೆನ್ನಾಗಿದೆ ಅಂತಾರೆ. ಅದನ್ನ ನೋಡ್ಕೊಂಬಂದು ಮತ್ತೆ ಬೇಜಾರಾಗಿರ್ತಾನೆ. ಏನು ಹೇಳಿದ್ರು ಜನ ನಂಬರ್ ಇದ್ದಾರೋ ಒಂದು ಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಇವತ್ತೇನು 5,000 ಟಿಕೆಟ್ ತೊಗೊಂಡಿದಾರಲ್ಲ, ಈ ಟ್ರೈಲರ್ ಬಿಡೋಕ್ಕೆ ಮುಂಚೆ ಆಲ್ಮೋಸ್ಟ್ 3,500-4,000 ಹೋಗಿತ್ತಲ್ಲ, ಅದು ನಂಬಿಕೆ. ಅದು ನಂಬಿಕೆ ಅನ್ನೋದು ನನ್ನ ಮೇಲೆ ಇಟ್ಟರೆ ನಂಬಿಕೆ. ನಿಮ್ಮ ಮನುಷ್ಯ ಏನೋ ಒಂದು ಅಟ್ಲೀಸ್ಟ್ ಒಂದು ಡಿಸೆಂಟಾಗಿ ಏನೋ ಮಾಡ್ತಾನೆ. ಎಕ್ಸ್ಟ್ರಾ ಸೂಪರ್ ಏನೂ ಮಾಡಿಲ್ಲ ಅಂದರು, ತೀರಾ ಬಯಸ್ಕೊಳ್ಳೋಂತೂ ಮಾಡಿರಲ್ಲ. ಯಾಕಂದರೆ ಕ್ಲೋಸ್ ಗ್ರೂಪ್ ಶೋ ಮಾಡಿ ಈ ಸಿನಿಮಾ ಥಿಯೇಟ್ರಿಗೆ ಹೋಗ್ಬೇಕಂತ ಒಂದು ಸ್ಯಾಂಪ್ಲಿಂಗ್ ಥರ ತೋರಿಸಿ ಆಮೇಲೆ ಡಿಸೈಡ್ ಮಾಡಿ ಥಿಯೇಟ್ರಿಗೆ ಬರ್ತಾರೆ ಸಿನಿಮಾ. ಇದು ಡೇಟು ನಾವು ತುಂಬ ಮುಂಚೆನೇ ಫಿಕ್ಸ್ ಆಗಿದ್ವಿ, ಅನೌನ್ಸ್ ಮಾಡಿರಲಿಲ್ಲ. ಆಮೇಲೆ UI ಅದು ಯಾಕಂದರೆ ಇದೆಲ್ಲ 2-3 ಡೇಟು ಚೇಂಜ್ ಆಗ್ತಿತ್ತು, ಇದಾಗ್ತಿತ್ತು.
ಸೊ ನಮ್ಗೇನಂದರೆ ನಮ್ಮದು ಬ್ರೋ ಓಪನಿಂಗು ಸ್ಟಾರ್ಸ್ ಕೊಡ್ತಾರೆ ಬ್ರೋ, ಕ್ಲೋಸಿಂಗ್ ಪಬ್ಲಿಕ್ ಕೊಡೋದು. ಪಬ್ಲಿಕ್ ಕ್ಲೋಸಿಂಗು ಯಾವತ್ತೂ ನಿಮಗೆ ಫಸ್ಟ್ 3 ಡೇಸಲ್ಲಿ ಇರಲ್ಲ, ಪಬ್ಲಿಕ್ ಕ್ಲೋಸಿಂಗ್ 3 ವೀಕ್ಸಲ್ಲಿ ಇರುತ್ತೆ. ಸೊ ನಾನು ಅನ್ಕೊಂತಿರೋದು ನನ್ನ ಸಿನಿಮಾ ಜಾನ್ ರಿಪಬ್ಲಿಕ್ ಡೇ ಅಲ್ಲಿವರೆಗೂ ಇರುತ್ತೆ. ಅಲ್ಲಿ ಏನಾಗುತ್ತೆ, ಒಂದ್ಸಲ ಹೇಳಿದ ತಕ್ಷಣ ಯಾರು ಹೋಗಲ್ಲ, ಮತ್ತೆ ಮತ್ತೆ ಕೇಳ್ತಾ ಇರ್ತಾರೆ, ಮತ್ತೆ ಇದು ಮಾಡ್ತಾ ಇರ್ತಾರೆ. ನಿಮ್ಗೇನಾಗುತ್ತೆ, 10 ಜನ ಕೂತಿರ್ತೀವಿ ಅಂದ್ಕೊಳ್ಳಿ, ಸಿಂಪಲ್ಲು. ಒಬ್ಬ ಏನೋ ಒಂದು ನೆಗೆಟಿವ್ ಹೇಳ್ದ ಅಂದರೆ ಎಲ್ಲ ನೆಗೆಟಿವ್ ತಿರುಗ್ಬಿಡ್ತಾರೆ, ಒಬ್ಬ ಪಾಸಿಟಿವ್ ಹೇಳ್ದ ಅಲ್ಲಿ ಪಾಸಿಟಿವ್. ಆ ಒಪಿನಿಯನ್ ಬಯಸ್ಟು ಆ ಥರ ಬೇರೆಯವ್ರು ಹೇಳೋದಕ್ಕೆಲ್ಲ ಬೀಳದೇ ಇರೋ ಆಡಿಯನ್ಸು ನಮ್ಮ ಸಿನಿಮಾ ನೋಡೋರು ಇಷ್ಟಪಡ್ತಾರೆ ಫಾರ್ ಶೋರ್. ಗುರು ನೀನು ಎಲ್ಲರ ಕಮೆಂಟ್ ಬಿಡು ಗುರು, ನೀನು ಕಂಟೆಂಟ್ ನೋಡು, ಟ್ರೈಲರ್ ನೋಡು, ಸಾಂಗ್ಸ್ ನೋಡು, ಟೈಟಲ್ ನೋಡು, ಫೀಲ್ ನೋಡು. ಓಕೆ, ಇವ್ರದ್ದೊಂದು ಏನು ಎಕ್ಸ್ಪೀರಿಯನ್ಸಲ್ಲಿ ಮಾಡ್ತಾ ಇದ್ದಾರೆ, ಏನು ಹೇಳ್ತಾ ಇದ್ದಾರೆ ಸಿನಿಮಾ ಬಗ್ಗೆ ಇಂಟರ್ವ್ಯೂಸಲ್ಲಿ ನೋಡು, ಯು ಟೇಕ್ ಯುವರ್ ಡಿಸಿಷನ್, ಡೋಂಟ್ ಗೆಟ್ ಇನ್ಫ್ಲೂಯೆನ್ಸ್ಡ್. ಈಗ ಕೆಲಸದಲ್ಲಿ ಏನಾಯ್ತು ಗೊತ್ತಾ ಬ್ರೋ, ಇಲ್ಲ ದುಡ್ಡಿರೋ ಆಗ್ಬಿಡ್ಬೇಕು, ಇಲ್ಲ ಯಾರಿಗೂ ಗೊತ್ತಿಲ್ಲದವ್ರು ಇರಬೇಕು. ಈ ಮಧ್ಯಾಹ್ನ ನಂತರ ಇರೋಷ್ಟು ಪ್ರಾಬ್ಲಮ್ ಬೇರೆ ಯಾವುದಿಲ್ಲ. ಸೆಮಿನಾರ್ಗೆ ಹೋಗ್ತೀನಿ ಅಂದ್ಕೊಳ್ಳಿ, ಯಾರೋ ಪಾಪ ಒಂದಷ್ಟು ಜನ ಬರ್ತಿರೋರು ಇರ್ತಾರೆ, ಇನ್ನೊಂದು 50 ಜನ ಗೊತ್ತಿರಲ್ಲ ನಾನು ಅಂತ, ಬನ್ನಿ ಬನ್ನಿ ಮಾಡಿ ಇವರು ಬನ್ನಿ ಕರ್ಕೊಂಬ, ಹಿಂಗೆಲ್ಲ ಇವ್ರು 50 ಜನ ನನ್ನ ಮುಂದೆ ಇವನು ಯಾವನ್ನ ಕರ್ಸೋದೆ ಅಂತ ಇರ್ತಾರೆ. ನನ್ನ ತಪ್ಪ. ಬಟ್ ನಾನು ಯಾವುದೇ ಸೆಮಿನಾರಿಂದ ಆಚೆ ಬಂದರೂ ಐ ಮೇಕ್ ಶ್ಯೂರ್ ಓಕೆ ಏನೋ ಬಿಡು, ಏನೋ ಒಂದು ಇಂಪ್ರೆಸ್ ಮಾಡಿದೆ ಬಿಡು ಗುರು ಅಂತ. ದಟ್ಸ್ ದ ಸೇಮ್ ಥಿಂಗ್ ಐ ಹ್ಯಾವ್ ಡನ್ ಇನ್ ಮೂವಿ. ಅಲ್ಲೇನಾಗುತ್ತೆ, ಅವ್ರ ಜಾಗಕ್ಕೆ ನಾವು ಹೋಗ್ತೀವಿ, ಇಲ್ಲಿ ನಮ್ಮ ಜಾಗಕ್ಕೆ ಅವ್ರು ಬರ್ಬೇಕಾಗ್ತದೆ ಥಿಯೇಟ್ರಿಗೆ. ಅದಕ್ಕೊಂದು ಬಿಗರ್ ಮೋಟಿವೇಶನ್ ಬೇಕು, ಆ್ಯಂಡ್ ಡೆಫಿನೆಟ್ಲಿ ಅವ್ರಿಗೆ ಡಿಸಪಾಯಿಂಟ್ ಆಗಲ್ಲ. ತುಂಬಾ ಸೀರಿಯಸ್ ಆಯ್ತು. ಬ್ರೋ ಯಾವ ಎಲಿಮೆಂಟ್ಸ್ ಬೇಕು ಬ್ರೋ ನಿಂಗೆ ಔಟ್ ಆಫ್ ಸಿಲೆಬಸ್ಸು? ಇವ್ರದ್ದು ಬಾಯ್ ಫ್ರೆಂಡ್ ಒಂದು ಡೈಲಾಗ್ ಇದೆ, ಹೌ ಟು ಸ್ಟಾರ್ಟ್ ಲವಿಂಗ್ ಎ ಗರ್ಲ್. ಅದಕ್ಕೆ ಉತ್ತರ ಔಟ್ ಆಫ್ ಸಿಲೆಬಸ್ ಅಲ್ಲಿ ಇದೆ. ಯಾರು ಹೇಳ್ಕೊಡ್ತಾರೆ? ಸ್ಟಾರ್ಟ್ ಆದಾಗಿಂದ ಅವ್ರು ಮಾತಾಡಿಲ್ಲ, ಇವಾಗ ಸ್ಮೈಲ್ ಕೊಟ್ಟು ಮಾತಾಡಿದ್ನಲ್ವಾ? ಎರಡೇ ಮಾತಾಡ್ದು ಅಷ್ಟೆಲ್ಲ ತುಂಬಾ ಮಾತಾಡ್ಬೇಕು. ಅಂದ್ರೆ ನಿಮ್ ಕೂದಲು ಎಷ್ಟು ಉದ್ದ ಇದೆಯಲ್ಲ ಅಷ್ಟು ಓಕೆ, ಕೇಳಿ, ಏನಾದ್ರೂ ಕೇಳಿ, ನಾನು ಆನ್ಸರ್ ಅಟ್ಲೀಸ್ಟ್ ಮಾಡ್ತೀನಿ. ನೀವೇ ಮಾತಾಡಿ. ಅಯ್ಯೋ, ಏಪ್ಪ ಸಿನಿಮಾ ಜರ್ನಿ ಇದು. ಸೊ ಆಕ್ಚುಲಿ ನನ್ನ ಜರ್ನಿನು ಕ್ಲಬ್ ಹೌಸ್ ಇಂದಾನೆ ಸ್ಟಾರ್ಟ್ ಆಗಿತ್ತು. ಹೌದಾ? ನಾನು ಫಸ್ಟ್ ಪ್ರದೀಪ್ ದೊಡ್ಡಯ್ಯ ಈ ತರ ಯಾರೋ ಇದಾರೆ ಅಂತ ಕ್ಲಬ್ ಹೌಸ್ ಇಂದಾನೆ ಗೊತ್ತಾಗಿದ್ದು ನನಗೆ. ಅಂಡ್ ದೆನ್ ಅಯ್ಯೋ ಯಾಕೆ ಸರ್, ಯಾಕೆ ಹೇಳಿ? ಇಲ್ಲ ಇಲ್ಲ, ನಾಟ್ ಎಟ್ ಆಲ್. ಇಷ್ಟು ಮಟ್ಟಕ್ಕೆ ತರುತ್ತೆ ಅಂತ ನಾನು ಯಾವತ್ತೂ ನೆನ್ಸಿರ್ಲಿಲ್ಲ. ಇಲ್ಲ, ಆ ಆಪ್ ನ ತುಂಬಾ ಜನ ಮಿಸ್ಯೂಸ್ ಮಾಡಿದ್ದಾರೆ. ನಾನು ಅದನ್ನ ಅಡ್ವಾಂಟೇಜ್ ಆಗಿ ತಗೊಂಡು ಇವ್ರ ಜೊತೆ ಏನಿಲ್ಲ ಕನೆಕ್ಟ್ ಮಾಡಿ ನಿಮ್ ಮುಂದೆ ಕೂತಿದ್ದೀನಲ್ವಾ ಇವತ್ತು. ಸೊ ಅದು ಅಡ್ವಾಂಟೇಜ್. ಅದು 1%, ಇದು 1%. ಇಲ್ಲಿ ಬಂದು ಹಿಂಗಂದ್ರೆ ವಾಯ್ಸ್ ಇದಾಗ್ತಿರುತ್ತೆ. ಹೌದೌದು, ಲೆಫ್ಟ್ ಹ್ಯಾಂಡ್ ತೋರ್ಸ. ಹೌದು, ಇಲ್ಲಿ ಬಂದು ಕೂತಿರೋದು 1%, ಇನ್ನು 90% ವೇಸ್ಟ್ ಆಗಿರುತ್ತೆ. ಏನಿಲ್ಲ, ಸುಳ್ಳು ಹೇಳ್ದ. ಇದೆ ಹಾಗೆ. ಸೊ ಅಫ್ಕೋರ್ಸ್ ಕೋ ಇನ್ಸಿಡೆನ್ಸು ಇತ್ತು, ಕೆಲವು ಕನೆಕ್ಷನ್ಸ್ ಎಲ್ಲ ಇತ್ತು. ಅಂಡ್ ಫೈನಲಿ ನನಗೆ ರೋಲ್ ಸಿಕ್ತು. ಇವ್ರು ಹೇಳ್ದಂಗೆ ಇಟ್ ಇಸ್ 2 ಟ್ರ್ಯಾಕ್ ಇದೆ, ಲವ್ ಟ್ರ್ಯಾಕ್, ರೈಲ್ವೆ ಟ್ರ್ಯಾಕ್ ತರಾನೆ, ಪ್ಯಾರಲಲ್ ಲವ್ ಸ್ಟೋರಿ. ಎಕ್ಸಾಕ್ಟ್ಲಿ. ಸೊ ಅದು ಕ್ಯಾಚ್ ಆಯ್ತು. ಐ ಥಿಂಕ್ ಈ ನಡುವೆ ತುಂಬಾ ಕ್ಯಾಶುವಲ್ ಆಗ್ಬಿಟ್ಟಿದ್ದಾರೆ ಜನ. ಸೊ ಆ ಕ್ಯಾಶುವಲ್ ಲವ್ ಸ್ಟೋರಿ ಹೆಂಗಿರ್ಬೋದು, ಸೀರಿಯಸ್ ಆಗಿ ಕಪಲ್ ಹೆಂಗಿರ್ಬೇಕು ಅದು ಮೂವಿಯಲ್ಲಿ ಗೊತ್ತಾಗುತ್ತೆ. ಸೊ ಆ ತರ ನನ್ನ ಟ್ರ್ಯಾಕ್ ಓಡ್ತಿದೆ. ನೋ, ಐ ಆಮ್ ವೆರಿ ಸೀರಿಯಸ್. ನಾನು ಇನ್ನೂ ಸಿಂಗಲ್ ಅಲ್ವಾ, ನಾನು ಗೊತ್ತಾಯ್ತು ನನಗೆ. ಇನ್ನೂ ಸಿಂಗಲ್ ಅಲ್ವಾ. ಸೊ ನಾ ಕೇಳಿದ್ವಾ ಸಿಂಗಲ್ ಅಂತ? ಒಂದು ಇನ್ಸ್ಟಾಗ್ರಾಮ್ ಐಡಿ ಹೇಳ್ಬಿಡಿ, ಹಂಗೆ DM ಮಾಡಿ ಬಿಟ್ಟು ರೇಚಲ್ ಐಶ್ವರ್ಯ_ರೇಚಲ್. ಬಟ್ ಆದ್ರೂ ನೀವು ಆತರ ಹೇಳ್ಬಾರ್ದಿತ್ತು ಐಶ್ವರ್ಯ. ಸಿಂಗಲ್ ಕನ್ನಡ ಹುಡುಗರು DM ಮಾಡಲ್ಲ ನಿಮ್ಮ. ಹೌದೌದು. ನಾನು ಕನ್ನಡಿಗ, ನಾನು ಹೆಂಗ್ DM ಮಾಡ್ಲಿ ಮಗ ಈಗ? ನಿನ್ನ ಇಲ್ಲಿ ಇಂಟರ್ವ್ಯೂ ಮಾಡಕ್ ನಮ್ದು ಹೇಳಿ ಮೇಡಮ್, ಮಾತಾಡಿ. ಹೇಳಿ ಸರ್, ನೀವು ಕೇಳಿ, ಹೇಳೋಣ. ಇಲ್ಲ, ಇವ್ರಿಗೆ ಮಾತ್ರ ಅಷ್ಟು ಕ್ವೆಶ್ಚನ್ಸ್ ಕೇಳ್ತೀರಾ, ನಮಗ್ ಮಾತ್ರ ನೀವೇ ಮಾತಾಡಿ ಅಂತೀರಾ. ಹುಡುಗಿರು ಏನು ಕೇಳ್ತಿದ್ರು ಮಾತಾಡ್ತಾನೆ ಇರ್ತಾರೆ. ಅದಕ್ಕೆ ಹಂಗಿಲ್ವಲ್ಲ ಇಲ್ಲಿ. ಸೊ ನೀವೇ ಕೇಳಿ. ಏನು ಈ ಮೇಡಮ್ ತರ ಏನು ನೀವು ಈ ತರ ಮಾತಾಡೋದ್ರಿಂದಲೇ ಅವರು ಆತರ ಡೈಲಾಗ್ಸ್ ಎಲ್ಲ ಹೇಳ್ತಿದ್ದಾರೆ. ನೋಡಿದ್ರಾ? ಇಂಡಿಯಾದವರ ಲಂಡನ್ನಿಂದ ಇಲ್ಲಿಂದನೇಪಾ? ಸಖತ್ ಕಲರ್ ಇದೆ, ಅದಕ್ಕೆ ಕೇಳಿದೆ. ಇಲ್ಲಿ ಇಂಟರ್ವ್ಯೂ ಮಾಡಕ್ ಪದೇ ಪದೇ ಹೇಳ್ಬೇಕಾ ನೀನು ಇಂಟರ್ವ್ಯೂ ಮಾಡಕ್ ಔಟ್ ಆಫ್ ಸಿಲೆಬಸ್ ತಿರ್ಗ. ಹೌದೌದು. ಈ ಟ್ರೈಲರ್ ನೋಡ್ಕೊಂಡ್ ಬಂದ, ಟ್ರೈಲರ್ ಹೋಗ್ಮೇಲೆ ಯಾವಾಗ್ಲಿಂದ ಇದ್ ಮಾಡ್ತಾರೆ. ಮೇಡಮ್ ಇಲ್ಲಿ ಎಲ್ಲಿ ಅವ್ರು ನೀವು ಫಸ್ಟ್ ಸಿನಿಮಾ ಹಿಂಗ ಅನಿಸ್ತು ಏನು? ಹೌದಾ ಸರ್, ಇದು ನನ್ನ ಫಸ್ಟ್ ಸಿನಿಮಾ. ಸೊ ಪ್ರದೀಪ್ ಸರ್ ವಾಸ್ ಕೈಂಡ್ ಎನಫ್ ಟು ಆಫರ್ ಮಿ ದ ರೋಲ್. ಕನ್ನಡದಲ್ಲಿ ಹೇಳಿ ಮೇಡಮ್ ಪ್ಲೀಸ್. ಮಾಡೆಲಿಂಗ್ ಮಾಡ್ತಿದ್ದೆ ನಾನು. ಅದೇ ಇವೆಂಟ್ಗೆ ಸರ್ ಗೆಸ್ಟ್ ಆಗಿ ಬಂದಿದ್ರು. ಸೊ ಹಂಗೆ ಮಾತು ಬೆಳೆದು ಪರವಾಗಿಲ್ಲ ಸರ್, ಒಳ್ಳೆ ಸೆಲೆಕ್ಷನ್. ಸೆಲೆಕ್ಷನ್ ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಥ್ಯಾಂಕ್ ಯು. ಮುಂದೆ ಎಡಿಟ್ ಮಾಡಕ್ ಮುಂಚೆ ಕೊಡಲ್ಲ ಅಂತಾರಲ್ಲ. ಇವ್ರು ಕೊಡ್ತೀವಿ. ಮುಂದೆ
ಬಂದ್ರೆ ಖಂಡಿತ ಅವ್ರ ಮೇಲೆ ಬಿಡಲ್ಲ, ನಮ್ಮ ಬ್ಯಾನರ್ ಬಿಟ್ಟು ಬೇರೆ ಮೂವಿ ಬಿಡಲ್ಲ. ಬಿಡ್ತಾರೆ ಇವಾಗ ಕಾನ್ಫಿಡೆನ್ಸ್ ಬಂದಿದೆ ಅನ್ಸುತ್ತೆ, ಮೂವಿ ನೋಡ್ಮೇಲೆ ಬಿಡ್ತಾರೆ. ಅದೊಂದಿದೆ ಬ್ರೋ, ರೆಸಿಸ್ಟೆನ್ಸ್ ಇದೆ, ಎಲ್ಲರಿಗೂ ಎಲ್ಲ ಸಿನಿಮಾ ಲೈಕ್ ಮಾಡಕ್ ಬಿಡಲ್ಲ. ನಮ್ದೆಲ್ಲ ಪೇರೆಂಟ್ಸ್ ಬಿಟ್ಟಿದ್ದಂಗೆ ಇರುತ್ತೆ ಸಿನಿಮಾ, ಶೂಟಿಂಗ್ ಆಗಲಿ ಡಬ್ಬಿಂಗ್ ಆಗಲಿ ಪೇರೆಂಟ್ಸ್ ಬಿಡ್ತಾರೆ ಇರುತ್ತೆ. ಅದಿರ್ಲಿ, ಬನ್ನಿ ಸರ್ ನೋಡಿ, ಏನಿದೆ ತಪ್ಪು ಬಂದು ನೋಡಿ, ನೀವು ನೋಡಿ, ಓಕೆ ಅವ್ರಿಗೂ ಒಂದು ಖುಷಿ ಆಗುತ್ತೆ. ಇಷ್ಟೆಲ್ಲ ಅವ್ರಿಗೆ ಎಷ್ಟೊಂದು ಜನ ಪಾಪ ಇಷ್ಟು ಕಷ್ಟಪಡ್ತೀರಾ ಸರ್ ಒಂದು ಶಾರ್ಟ್ ತೆಗಿಯೋಕ್ಕೆ ಅಂತ. ಮತ್ತೆ ಏನು ಅನ್ಕೊಂಡಿದ್ದಾರೆ ಸರ್ ಸಿನಿಮಾ ಅಂದರೆ ಒಳ್ಳೇದದು. ಆ್ಯಕ್ಚುಲಿ ಇವರು ಯಾರು ಶೂಟಿಂಗ್ ನೋಡ್ತಾರೆ ಒಂದು ಅಟ್ಲೀಸ್ಟ್ ಒಂದು ವಾರ ದಿನ, ಅವ್ರು ಯಾವತ್ತೂ ಸಿನಿಮಾಗೆ ಬೈಯಲ್ಲ, ತುಂಬಾ ಜನ ಬೈಯಲ್ಲ, ನಾವೇ ಬೈಯಕ್ಕೆ ಹೋಗಲ್ಲ. ಕಂಟೆಂಟ್ ಬೈತೀವಿ, ಇದು ನರೇಟಿವ್ ಬೈತೀವಿ, ಮೇಕಿಂಗು ಯಾಕೆ ಹಿಂಗೆ ತೆಗ್ದ ಅಂತೆಲ್ಲ ಹೇಳಕ್ಕ ಗೊತ್ತು ಅವ್ನಿಗೆ ಏನೇನು ಕಷ್ಟ ಇರುತ್ತೆ, ಹಿಂಗೆ ತೆಗ್ದಿರ್ತಾನೆ, ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲ. ಕ್ವಶನ್ ಕೇಳ್ತೀನಿ ಅಲ್ಲ ಕೇಳ್ಬಿಡಿ ಅವ್ರನ್ನ, ಅವ್ರಿಗೆ ಸಮಾಧಾನ ಅಲ್ಲ ಮತ್ತೆ. ಕೇಳಿದ್ವಲ್ಲ, ಆಯ್ತು ಆಯ್ತಾ? ಚಾನ್ಸ್ ಆಗಿದೆ ಮೇಡಮ್, ಮತ್ತೆ ಬರ್ತೀನಿ ನಿಮ್ಮ ಹತ್ರ. ಸರ್ ಏನೋ ಪ್ರಶ್ನೆ ಕೇಳ್ತಾರೆ ಕೇಳಿ. ಅಲ್ಲ ಅವ್ರ ಹತ್ರ ಮೈಕ್ ಕ್ವಶನ್ ಕೇಳ್ತಾ ಇದ್ದಾರೆ. ಹೊಸಬ್ರು ಬರ್ತಿದ್ದಾರೆ, ಹಿಂಗೆಲ್ಲ ಭಯ ಬಿಡ್ಸಿದ್ರೆ ಅಯ್ಯೋ ಭಯ ಎಲ್ಲಿ ಪಡಿಸಿದ್ವಿ ಮೇಡಮ್? ನಾನು ಎಷ್ಟು ಚೆನ್ನಾಗಿ ಮೇಡಮ್, ನೀ ಹೇರ್ ಚೆನ್ನಾಗಿದೆ, ನೀವು ಕಲರ್ ಆಗಿದ್ದೀರಾ, ಒಳ್ಳೆ ಇಂಡಸ್ಟ್ರಿಗೆ ಒಳ್ಳೆ ಇದು ಒಳ್ಳೆ ಆಯ್ಕೆ ಪ್ರದೀಪ್ ಸರ್ದು ಅಂತ ಎಲ್ಲ ನಾನು ಹೊಗಳುತ್ತಾ ಇದ್ದೀನಿ. ನೀವು ಭಯ ಎಲ್ಲಿ, ನೀವು ಹಿಂಗೆ ಅಂದ್ಬಿಟ್ರೆ? ಇಲ್ಲ ನೀವು ಕೇಳೋ ಪ್ರಶ್ನೆನೆ ಹೇಳಿ, ಓಕೆ ಏನೋ ಕೇಳ್ಬೇಕು ಅಂತ ಕೇಳ್ತೀರಾ ಅಷ್ಟೇ. ಮೇಡಮ್ ಎಷ್ಟು ಪ್ರೀತಿಯಿಂದ ಕೇಳಿದೆ ನಾನಂತೂ. ಸರ್ ಒಂದು ಕಾಮಿಡಿ ಇಂಟರ್ವ್ಯೂ ಮಾಡಕ್ಕೆ ಅವಕಾಶ ಕೊಟ್ರಿ. ಸೊ ಫೈನಲ್ ಹೇಗೆ ಅನಿಸ್ತು ನಿಮ್ಗೆಲ್ಲ ಇಂಟರ್ವ್ಯೂ? ಮಜಾ ಖುಷಿ ಏನಾದ್ರು ಅನಿಸ್ತಾ? ಸೇಮ್ ಔಟ್ ಆಫ್ ಸಿಲೆಬಸ್ ಮೂವಿ ತರಾನೇ ಅನಿಸ್ತು. ಎಲ್ಲ ಔಟ್ ಆಫ್ ಫುಲ್ ಔಟ್ ಆಫ್ ಬಾಕ್ಸ್ ಇತ್ತು, ಅದೇ ತರ ಮೂವಿ ತರಾನೇ ಇತ್ತು. ಫುಲ್ ಮೂವಿ ಪಿಕ್ಚರೇ ತೋರಿಸ್ಬಿಟ್ರಲ್ಲ ನೀವು, ಮೂರು ಜನನೂ ಸೇರಿ. ಸೊ ಯಾ, ಔಟ್ ಆಫ್ ಬಾಕ್ಸ್ ಇಂಟರ್ವ್ಯೂ. ನನಗನ್ಸಿದ್ದು ಅವ್ರಿಗೆ ಪಾಪ ಒಂದು ಡೈರೆಕ್ಟರ್ ಸ್ಟ್ರಗಲ್ ಮೇಲೆ ತುಂಬ ಇಂಟ್ರೆಸ್ಟ್ ಇದೆ, ಅವರದ್ದೇ ಪ್ರಶ್ನೆಗಳು ಕೇಳ್ತಾ ಇದ್ರು. ಒಂದು ಡೈರೆಕ್ಟರ್ ಸ್ಟ್ರಗಲ್ ನೋಡಿ ಎಷ್ಟು ಅವ್ರಿಗೆ ಕಾಣಿಸ್ತಿದೆ, ಅದು ಎಷ್ಟು ಒದ್ದಾಡ್ಕೊಂಬಂದು ಪಿಕ್ಚರ್ ಮಾಡಿದ್ದಾನೆ ಅಂತ. ನಿಮಗೆ ಇವರಿಗೆ ಪ್ರಕೃತಿ ಅವ್ರ ಬಗ್ಗೆ ಇಂಟ್ರೆಸ್ಟ್. ನಾನು ಅಫ್ಕೋರ್ಸ್ ಕಾಮಿಡಿ ಇಂಟರ್ವ್ಯೂ ಅಲ್ವಾ ಮತ್ತೆ ಇನ್ನೇ ಅವ್ರಿಗೆ ಪ್ರಕೃತಿ ಅವರ ಆಯ್ತಾ. ಅವರು ಇವ್ರ ಜೊತೆ ಕನೆಕ್ಟ್ ಆಗ್ಬಿಟ್ಟವ್ರೆ. ಇವರು ಬಾಗ್ಲಾಕೊಂಡು ಎರಡವರ್ ಅದೇನು ಇಂಟರ್ವ್ಯೂ ಮಾಡೋರು, ನಮ್ಮನ್ನ ಆಚೆ ಬಿಟ್ಬಿಟ್ಟು. ನಾನು ಅವ್ರು ಇನ್ನೊಬ್ರು ಸರ್, ನನಗೆ ಗೊತ್ತಿಲ್ಲ ನೀವು ಬಂದಿರೋದು. ಸೊ ನಾವು ಮಾತಾಡ್ತಾನೆ ಹೋಗ್ತಾ ಇದ್ವಿ, ಯಾರೋ ಬಂದರೆ ಚೇತನ ನಾಕ್ ಮಾಡಲಿಲ್ಲ, ಗೊತ್ತಾಗಿಲ್ಲ. ಅದೇ ಕರೆ ಸೌಂಡ್ ಬರಬಾರ್ದಂತ. ಆಮೇಲೆ ಕೆರೆಮಾಶಿ ಸರ್ ಹೇಳ್ಬೋದಲ್ಲ ಅವ್ರ ಹೆಸರು, ಹಾಂ, ತುಂಬ ಡೆಪ್ತಲ್ಲಿ ಕ್ವಶನ್ಸು ಮತ್ತು ಅವರು ಇದು ಮಾಡಿ ಕೇಳ್ತಾಯಿದ್ರು. ಸೊ ಅದು ಅವರು ಡೈರೆಕ್ಟ್ರು, ರೈಟ್, ಐ ಸ್ಪೋಕ್ ಲೈಕ್ ಎ ಡೈರೆಕ್ಟರ್ ಅವ್ರ ಇಂಟರ್ವ್ಯೂಲಿ. ಸೊ ನಿಮ್ಮ ಹತ್ರ ಒಂದು ಫ್ರೆಂಡಾಗಿ ಮಾತಾಡಿದ್ದೀನಿ, ಅದು ಒಳ್ಳೆ ಅನುಭವ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಮೇಡಮ್ ನೀವು ಕೊನೆಯದಾಗಿ ಇಂಟರ್ವ್ಯೂ ಬಗ್ಗೆ ಮತ್ತು ನಿಮ್ಮ ಕೂದಲು ಬಗ್ಗೆ ಅವ್ರು ಹೇಳ್ತಾರೆ ಬೇಜಾನು. ನನ್ನ ಕೂದಲ ಬಗ್ಗೆ ನಾನು ಏನು ಹೇಳಿ, ನೀವು ಹೇಳಿ. ಚೆನ್ನಾಗಿದ್ಯಾ, ಚೆನ್ನಾಗಿ ಕಾಣಿಸ್ತೀಯಾ? ಈಗ ಇಷ್ಟುದ್ದ ಕೂದಲಲ್ಲಿ ಅವ್ರು ಏನೇನು ಮಾಡ್ಬೋದು? ಯಾರಿಗಾದ್ರೂ ನೇಣು ಹಾಕ್ಬೋದು. ಬೇಡ ಬಿಡು, ಯಾಕೋ ಬೇಡ ಅಂದ್ರು ಅವರು. ನೀವೇ ನಾನು ಹೇಳೋದು ಎಲ್ಲ ಕೇಳಿಸ್ಬಿಡ್ತಲ್ಲ. ಬೇಡ. ನಮ್ಮ ಪಿಕ್ಚರ್ಗೋಸ್ಕರ ನಮ್ಮ ಹೇರ್ ಸ್ಟೈಲಿಸ್ಟ್ ತುಂಬಾ ಕಷ್ಟಪಟ್ಟಿದ್ದಾರೆ. ಅವ್ರ ಕೂದಲಲ್ಲಿ ಹೇರ್ ಸ್ಟೈಲ್ ನೋಡಿದ್ವಿ ಮೇಡಮ್, ಆಚೆಗಡೆ ಮೇಕಪ್ ಕಿಟ್ ಹಿಂಗ್ ಜೋಡಿಸ್ಬಿಟ್ಟಿದ್ರು ಇಂಟರ್ವ್ಯೂ. ಅವ್ರು ಯಾರು ಹೇಳಿ ಬಂದಿದ್ದವರು? ನಮ್ಮ ಟ್ರೈಲರ್ ಒಂದು ಶಾರ್ಟ್ ಇದೆ ಗೊತ್ತಾ, ನನಗೆ ಎಲ್ಲ ಅರ್ಥ ಆಯ್ತು ಅಂತ. ಅವ್ರ ಆರ್ಟಿಸ್ಟು. ತುಂಬ ಖುಷಿ ಆಯಿತು, ಅಫ್ಕೋರ್ಸ್ ಕಾಮಿಡಿ, ಸೊ ಮಜಾ ಆಯಿತು. ಆ್ಯಂಡ್ ಥ್ಯಾಂಕ್ ಯು ನನಗೆ ಅವಕಾಶ ಕೊಟ್ಟಿದ್ದಕ್ಕೆ, ನಿಮ್ಮ ಮುಂದೆ ಕೂತ್ಕೊಳ್ಳೋಕ್ಕೆ. ಆ್ಯಂಡ್ ಆಲ್ ದ ಬೆಸ್ಟ್ ನಿಮಗೆ. ನಿಮ್ಮ ಆಸೆ ನಿಜವಾಗಲಿ. ನೆಕ್ಸ್ಟ್ ಟೈಮ್ ಮೇ ಬಿ ನಾನು ಕೂತ್ಕೊಂಡು ನಿಮ್ಮ ಇಂಟರ್ವ್ಯೂ ಮಾಡ್ತೀನಿ. ಇದು ಪಕ್ಕಾ ಬೆಳವಣಿಗೆ ಆಟಿಟ್ಯೂಡ್ ಇದು. ಥ್ಯಾಂಕ್ ಯು ನೋಡಿ ಇಷ್ಟೊತ್ತು ನೋಡಿದ್ಕೆ. ಇರೋ ನಾಗಬೇಡಗು, ನಿಮ್ ಬೇಜಾರು ಮಾಡಬೇಡ ಅವನಿಗೆಪ್ಪ. ಅವ್ರು ನೋಡು, ಅವ್ರಿಗೆ ರಿತಿಕ ಗೊತ್ತಾಯ್ತು, ಮೈಕ್ ಕೊಟ್ಟು ವೇಟ್ ಮಾಡ್ತಾ ಇದ್ದೀವಿ ನಾವು. ಕೊಡು ಮೈಕ್ ಪ್ಲೀಸ್. ಮೈಕ್ ಕೊಡಿ ಪ್ಲೀಸ್ ಕೇಳಿ. ಇಂಟರ್ವ್ಯೂ ಹೇಗೆ ಅನಿಸ್ತು? ತಮ್ಮ ಇಂಟರ್ವ್ಯೂದಲ್ಲಿ ಅಣ್ಣ ಬ್ರದರ್ ಅನ್ಬಿಡು ಬೆಸ್ಟ್, ಆಮೇಲೆ ಏಜ್ ಕ್ಯಾಲ್ಕುಲೇಟ್ ಮಾಡೋಣ. ನನ್ನ ಕಲರ್ ನೋಡಿ ಸರ್, ಬ್ರದರ್ ತರ ಇದ್ದೀನಿ. ಇದು ಫ್ರೆಂಡ್ ಅಲ್ಲಿ ಇರಪ್ಪ ಯಾರು ನಂಗೆ ಬಾಡಿ ಸೇವಿಂಗ್ ಮಾಡಕ್ಕೆ ಇಷ್ಟ ಇಲ್ಲ ಸರಿ. ಇದು ರಕ್ತಗಣ ಉಪೇಂದ್ರ ಫ್ಯಾನ್ಸ್ ರಕ್ತಗಣ ಡೈಲಾಗ್ ಇದೆ. ಅವ್ನು ನೋಡ್ರೆ ವೈಟ್ ಅಮೇರಿಕನ್, ಅವ್ನು ನೋಡ್ರೆ ಬ್ಲ್ಯಾಕ್ ಸೌತ್ ಆಫ್ರಿಕನ್, ನೋಡ್ರೆ ಬೇಬಿ ಬಾಯ್. ಇದು ಯಾರು
ಮುಂಚೆ ಇಂಟರ್ವ್ಯೂಸ್ ಅದೇ ಸೀರಿಯಸ್ ಇತ್ತು. ದಿಸ್ ಒನ್ ವಾಸ್ ಫನ್ ಆಗಿತ್ತು, ಚೆನ್ನಾಗಿತ್ತು, ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ನಿಮ್ಮ ಜೊತೆ ಮಾತಾಡಿ ಖುಷಿ ಆಯಿತು. ತುಂಬ ವಿಚಾರಗಳು ನೀವು ಕೂಡ ಶೇರ್ ಮಾಡಿದ್ರಿ, ಚೆನ್ನಾಗಿತ್ತು. ಮೇಡಮ್ ನೀವು ಯಾಕೆ ಔಟ್ ಆಫ್ ಸಿಲೆಬಸ್ ನೋಡಲ್ಲ ಬ್ರೋ? ಸರ್ ನೋಡ್ತೀನಿ. ಇಫ್ ಅಟ್ ಆಲ್ ದೇರ್ ಶುಡ್ ಬಿ ಅ ರೀಸನ್ ನಾಟ್ ಟು ವಾಚ್. ಅವ್ರಿನ್ನೂ ಫಿಲ್ಮೇ ನೋಡಿಲ್ಲ. ಅಲ್ಲಪ್ಪ ನೋಡಕ್ಕೆ ನೋಡಕ್ಕೆ ನೋಡಿಲ್ಲ ಅಂದ್ರೆ ನೀವು ಬಿಡಲ್ಲ. ಅದೇ ರೀಸನ್. ಒಂದು ಫಸ್ಟ್ ಫೋನ್ ಮಾಡಿ ರಿಪೋರ್ಟ್ ಕೇಳ್ತಾರೆ ಗುಬ್ಬಿ ಹೋಗಿದೆ ಏನಂತ. ಹಿಂಗಾಗಿ ಈ ಸ್ವಲ್ಪ ಪ್ರೆಸ್ ಅವರಲ್ಲಿ ಕೇಳೋರಲ್ಲಿ ನನ್ನೊಬ್ಬನ್ ಕೇಳ್ತಾನೆ ಅಂತ ನನಗೆ ಭಾಳ ನಂಬಿಕೆ ಇದೆ. ಅದಕ್ಕಾರ ಫಸ್ಟ್ ಹೋಗಿ ನೋಡಿರ್ತೀನಿ. ನಾನು ಯಾಕೆ ನೋಡ್ತೀನಿ ಅಂದ್ರೆ ಟ್ರೈಲರ್ ಅಲ್ಲಿ ಔಟ್ ಆಫ್ ಸಿಲೆಬಸ್ ಜೀವನದ ಹೊರತು ಅಂತ ಹೇಳಿದ್ರ, ಸೊ ಅದಕ್ಕೋಸ್ಕರ ನಾನು ನೋಡ್ತೀನಿ. ಥ್ಯಾಂಕ್ ಯು ಬ್ರೋ. ನಾನು ಅಷ್ಟೇ, ಯಾಕೆಂದ್ರೆ ಟ್ರೈಲರ್ ನೋಡಿದಾಗ್ಲೇ ಅನ್ನಿಸ್ತು ಅರ್ಧ ನಂದು ಒಂದಿಷ್ಟು ಕತೆ ಐತೆ ಅಂತ, ಅದಕ್ಕೋಸ್ಕರ ಹೋಗಿ ನೋಡ್ತಾ ಇದ್ದೀನಿ. ಯಾಕಂದ್ರೆ ಕನೆಕ್ಟ್ ಆಗುತ್ತೆ ಕತೆ ಅಂತ, ನಂದು ಕತೆ ಹೇಳಿಲ್ಲ. ಸೊ ನಾನು ಸಿನಿಮಾ ನೋಡ್ತೀನಿ, ನೀವು ಕೇಳ್ತೀರಾ ಅಂತಲ್ಲ. ಇನ್ನೊಂದು, ಈ ತರ ನಾವು ಟ್ರೈಲರ್ ನೋಡಿದಾಗ ಟೀಸರ್ ನೋಡಿದಾಗ ಎಷ್ಟು ಅರ್ಥ ಆಗುತ್ತೆ ಸಿನಿಮಾ ಬಗ್ಗೆ, ಆ ತಂಡದ ಜೊತೆ ಮಾತಾಡಿದ್ಮೇಲೆ ಇನ್ನಷ್ಟು ಅರ್ಥ ಆಗುತ್ತೆ. ಅಂದ್ರೆ ನೀವು ಪಾಪ ಎಷ್ಟು ಕಷ್ಟಪಟ್ಟು ಮಾಡಿರ್ತೀರಾ, ಏನು ಎತ್ತ ನಿಮ್ಮ ಸ್ಟ್ರಗಲ್ ಏನೋ, ಆಮೇಲೆ ನಿಮ್ಮ ನೋಡಿ ಒಂದು ಬಾಂಡ್ ಕ್ರಿಯೇಟ್ ಆಗಿರುತ್ತೆ. ಅದಕ್ಕೋಸ್ಕರ ನೋಡ್ಬೇಕಂತ ಅನ್ಸುತ್ತೆ. ಸೊ ಫೈನಲಿ ಒಂದು ಡೇ ಒನ್ ಇಂದ ಗುಡ್ ವೈಬ್ ಬ್ರೋ. ನಮ್ಮ ಪ್ರೊಡ್ಯೂಸರ್ ವಿಜಯಕಲಾ ಮೇಡಮ್ ಅವರು ಆಲ್ಮೋಸ್ಟ್ ಒಂದು ಲೈನ್ ಅಂತ ಸುಮ್ಮನೆ ಓಕೆ ಸಪೋರ್ಟ್ ಮಾಡು. ನಾನು ಸಿನಿಮಾ ಮಾಡೇ ಇಲ್ಲ, ಈ ಸಿನಿಮಾ ಮಾಡೋ ಇಂಟ್ರೆಸ್ಟು ಇಲ್ಲ, ಇಂಡಸ್ಟ್ರಿ ಗೊತ್ತಿಲ್ಲ, ಏನು ಮಾಡು ಏನಾಗುತ್ತೆ ನೋಡೋಣ, ಮಾಡು ಇಷ್ಟು ಕೊಟ್ಟು ಮಾಡು. ಓಕೆ ಡನ್. ಇವಾಗ ಆಯಿತಾ, ಕಡೆಗೇನು ಬೇಕು ನೆಕ್ಸ್ಟು? ಏನಾದ್ರು ಬೇಕಾದರೆ ಮಾತ್ರ ಅವ್ರ ಹತ್ರ ಹೋಗೋದು. ಈ ಲೆವೆಲಿಗೆ ಟ್ರಸ್ಟು. ನಾನು ಇವತ್ತು ಏನೇ ಮಾಡೋರು, ನಾನು ಎಲ್ಲ ಪ್ರೊಡ್ಯೂಸರ್ ಇದಕ್ಕೋಸ್ಕರ ಏನೇನೇ ಮಾಡೋರು ಅಂದರೆ ಹೋರಾಡ್ತೀನಿ. ಯಾಕೆ ಹಿಂಗ್ಸಾಯ್ತೆ ಅಂತಾರೆ ಗುರು. ಉಳಿಸ್ಕೊಂಡು ತಗೊಳ್ಳೋದು ಬೇರೆ, ಗೆಲ್ಸ್ಕೊಂಡು ಕೇಳಿಸ್ಕೊಳ್ಳೋದು ಬೇರೆ, ಆಯಿತಾ? ಇದೊಂದು ಅವಕಾಶನ ನಾವು ಸದುಪಯೋಗ ಮಾಡ್ಕೊಬೇಕು, ಆಯಿತಾ? ನಾನು ಡೆಫಿನೆಟ್ಲಿ ಪ್ರೊಡಕ್ಷನ್ ಬಗ್ಗೆ ನಾನೊಂದು ಕ್ಲೋಸ್ ಸೆಮಿನಾರ್ ಆಗ್ತೀನಿ. ಹಿಂಗೆ ಪ್ರೊಡಕ್ಷನ್ನ ನಾವು ಬ್ಯಾಲೆನ್ಸ್ ಮಾಡಿದ್ವಿ, ಹೇಗೆಲ್ಲ ಅದು ಸ್ಮಾರ್ಟ್ ಟೆಕ್ನಿಕ್ಸು ಒಂದು ನಿಮ್ಮ ಸ್ಕ್ರಿಪ್ಟಲ್ಲಿ ಹೆಂಗೆ ಇಂಪ್ಲಿಮೆಂಟ್ ಮಾಡ್ಬೋದು ಆ ಥರದ್ದು ನಾನೊಂದು ಕ್ಲೋಸ್ ಗ್ರೂಪ್ ಒಂದು ಸೆಮಿನಾರ್ ಥರ ಮಾಡಿ ಒಂದು ಲಿಂಕು ಓನ್ಲಿ ಫಾರ್ ಸಿನಿಮಾ ಅಸೋಸಿಯೇಟ್. ಯಾಕಂದ್ರೆ ಪಬ್ಲಿಕ್ಲೇ ಹೇಳ್ಬಾರ್ದು. ನಾನು ಅದೆಲ್ಲ ಹೇಳಕ್ಕೆ ಹೋದರೆ ಗಮನ ಅವ್ನಿಗೆ ಅಲ್ಲೇ ಹೋಗ್ಬಿಡುತ್ತೆ. ಸೊ ಅದನ್ನು ಸಿನಿಮಾ ಬಗ್ಗೆ. ಬಟ್ ಆಫ್ಟರ್ ಮೈ ಸಿನಿಮಾ ಐ ಡೆಫಿನೆಟ್ಲಿ ಡೂ ದಟ್ ವಿಚ್ ಇಸ್ ಎ ಇಂಪ್ಯಾಕ್ಟ್. 3 ಯೂನಿಕ್ ಥಿಂಗ್ಸ್ ಸ್ಟಾರ್ಟ್ ಆಗಿದೆ ನಮ್ಮ ಸಿನಿಮಾ ಪ್ರಮೋಷನ್ ವೈಸಲ್ಲಿ. ಒಂದು ಡೇಟಾ ಹೇಳ್ದಂಗೆ ಟಿಕೆಟ್ ಸೇಲ್ಸು, ಎರಡನೇದು ಹಯಬುಸ ಬೈಕ್ ಮೇಲೆ ನಾವು ಔಟ್ ಆಫ್ ಸಿಲೆಬಸ್ ಹಾಕೊಂಡಿರೋದು. ನಾವು ಹೋಗಿ ಜನನ ಬೇಡ್ಕೊಂಡ್ರು ಇದು ಮಾಡಲ್ಲ. ಚೇತನ ಬ್ಯಾಗಲ್ಲಿ ಅಟ್ಯಾಗಿದೆ ಕೊಡಿ ಬುಲೆಟ್ದು. ಆಯಿತಾ? ಇದೊಂದು ಮಾಡಿಸಿದ್ವಿ ನಾವು. ಸೊ ಇದು ನೀವು ನೋಡ್ಬೋದು, ಇಟ್ಕೋಬೇಕು. ಓಕೆ, ಇದು ಉದ್ದದ್ದು ಕಾರ್ದು ಕರೆಕ್ಟಾಗಿ ಹಾಫ್ ಕಟ್ ಮಾಡಿದ್ರೆ ನಿಮಗೆ ಬೈಕಿಗಾಗುತ್ತೆ. ನಾನು ಕಾರ್ ನಿಲ್ಲಿಸಿ ಇಸ್ಕೊಂಡು ಹೋಗಿದ್ದಾರೆ. ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಹಾಕಿದ್ವಿ, ರಿಯಲ್ ಬೈಕ್ ಆಫ್ ಎ ಕನ್ನಡಿಗ ಬಿ ಲೈಕ್ ಅಂತ. ಇದು ನಾವು ಬಿಟ್ಟಿದ್ದು ಫಸ್ಟು ಕ್ರಿಯೇಟಿವ್. ಬಂದು ನಮ್ಮ ಆರ್ ಟಿ ನಗರ್ ಆಫೀಸಲ್ಲಿ ಮತ್ತು ಇಲ್ಲೊಂದು ಕಾಂಡಿಮೆಂಟ್ಸ್ ನನ್ನ ಫ್ರೆಂಡ್ದು ಅಲ್ಲಿ ಬಂದು ಇಟ್ಟಿದ್ವಿ. ಎಲ್ಲಿಂದನೂ ಬಂದು ತೊಗೊಂಡೋಗಿ ಕಟ್ಕೊಂಡು ಮಾಡ್ತಾ ಇದ್ದಾರೆ. ಸೊ ನಾವು ಪೋಸ್ಟ್ ಫ್ರೆಂಡ್ಸಕ್ಕೆ ಇದು ಮಾಡಿ ರಿಕ್ವೆಸ್ಟ್ ಮಾಡಿ ಇದೆಲ್ಲ ಮಾಡೋಕ್ಕಿಂತ ಸೊ ಅದಕ್ಕೆ ಏನೋ ಕ್ರಿಯೇಟಿವ್ ಮಾಡಿದ್ರು. ಈಗ ಹಯಬುಸನು ಅಷ್ಟೇ, ನಾವು ಹೋಗಿದ್ದು ಸುಮ್ಮನೆ ನಿಲ್ಸಿದ್ರೆ ಸಾಕು, ಬಂದು ಅಲ್ಲಿ ಸ್ಕ್ಯಾನರ್ ತೊಗೊಂಡು ನಿನ್ನೆ ಟಿಕೆಟ್ ಎಲ್ಲ ತೊಗೊತಾ ಇದ್ದಾರೆ. ನಾನು ಟ್ರೈಲರ್ ನೋಡಿಲ್ಲ, ಅವ್ರು ಹಂಗೆ ತೊಗೊತಾ ಇದ್ದಾರೆ, ಏನೋ ಚೆನ್ನಾಗಿ. ಸೊ ಈ 3 ನಮ್ಮ ಸಿನಿಮಾದಲ್ಲಿ ವಿಭಿನ್ನವಾಗಿ ಮಾಡಿದ್ದು. ಇನ್ನೊಂದು ವಿಭಿನ್ನವಾಗಿ ನೆಕ್ಸ್ಟ್ ಮಾಡ್ತೀವಿ, ಹೌದು ಅನೌನ್ಸ್ ಮಾಡಬೇಕಾದ್ರೆ. ಅದು ವಿಭಿನ್ನ ಆದಾಗ ಇಟ್ಟಾದಾಗ ಹೇಳಬೇಕು. ಸೊ ಇದು ನಾವು ಮಾಡಿದ್ದು ಫಸ್ಟು. ಇದರಲ್ಲಿ ನಿಮಗೆ ಈ ಕಡೆಯಿಂದ ಸ್ಟಾರ್ಟ್ ಮಾಡಿದ್ರೆ ಶಂಕರ್ ನಾಗ್ ಸರ್ ಇದ್ದಾರೆ, ಔಟ್ ಆಫ್ ಸಿಲೆಬಸ್ ಇದೆ. ವಿಷ್ಣುವರ್ಧನ್ ಸರ್ ಇದ್ದಾರೆ, ಪಾರ್ವತಮ್ಮ ರಾಜ್ಕುಮಾರ್ ಅವರು ಇದ್ದಾರೆ, ಅಪ್ಪು ಸರ್ ಇದ್ದಾರೆ, ರಾಜ್ಕುಮಾರ್ ಸರ್ ಇದ್ದಾರೆ, ಮತ್ತು ಅಂಬರೀಷ್ ಅಣ್ಣ ಇದ್ದಾರೆ. ಔಟ್ ಆಫ್ ಸಿಲೆಬಸ್ಸು. ನಾನು ಅಚ್ಯುತ್ ಸರು. ಅದು ರಿಲೀಸ್ ಡೇಟು ಇವಾಗ ಹೊಸದ್ರಲ್ಲಿ ರಿಲೀಸ್ ಡೇಟ್ ಬಂದಿದೆ. ರಿಲೀಸ್ ಡೇಟ್ ನಾವು ಹೇಳಿರಲಿಲ್ವಲ್ಲ. ಸೊ ಇದೊಂದು ಮನೇಲಿ ಫ್ಲ್ಯಾಗ್ ನೋಡಿ ಅಷ್ಟೇ, ನಮ್ಮದೇನು ಇದೇನು ಇದು ಮಾಡಿ ಏನಿಲ್ಲ. ಏನೋ ಅದು ಅರ್ಥ ಆಗದ್ರೆ ಭಾಷೆ ಹಾಕೋಬೇಕು ಅಂತ. ಆ್ಯಕ್ಚುಲಿ ನನಗಿದು ಆಟೋದವ್ರಿಗೆ ಇನ್ನೂ ಇಷ್ಟ ಆಗುತ್ತೆ ಅನ್ಸುತ್ತೆ ಇವಾಗ ನೆಕ್ಸ್ಟ್ ಬ್ಯಾಚ್ ಮಾಡಿದಾಗ ಡೈಲಾಗು. ಯಾಕಂದರೆ ಅವರು ಈ ಥರ ಕನ್ನಡ ಚಿತ್ರ ಮೇಲೆ ಅಭಿಮಾನ ಜಾಸ್ತಿ. ಸೊ ಇದೊಂದು ಯೂನಿಕ್ನೆಸ್ಸು. ಇದು ನಾನಿನ್ನು ವಿತ್ ಡೇಟು ನಿಮ್ಮ ಟೀಮಿಗೆ ಕೊಡ್ತೀನಿ. ಸೊ ಈ ಥರ ಏನಂದರೆ ಕೆಲವರು ಬುಕ್ಕಲ್ಲಿ ಬರ್ಕೋತಾರೆ, ಈ ಸಿನಿಮಾ ನೋಡ್ತೀಯಾ, ಈ ಸಿನಿಮಾ ನಾನು ದುಡ್ಡು ಕೊಡು ಗೂಗಲ್ ಪೇ ಅವಾಗ ಮಾಡು. ನಾಟ್ ರಿಕ್ವೈರ್ಡ್. ಇವತ್ತೊಂದು ಹೊಸ ಆ್ಯಂಗಲ್ ಸಿಕ್ಕಿದೆ ಎಲ್ಲರಿಗೂ. ನಾನೇನಾದರೂ ಫಸ್ಟ್ ಡೇಯಿಂದ ನನಗೆ ಐಡಿಯಾ ಬಂದಿದ್ದರೆ ನಾನು ಇಷ್ಟೊಂದು 50,000 ಟಿಕೆಟ್ ಮಾರ್ಬಿಡ್ತಾಯಿದ್ದೆ. ನಾನು ವಿಸಿಟ್ ಮಾಡೋ ಇದು ಆ ಕಂಟೆಂಟ್ ತೋರಿಸ್ಕೊಂಡು ಮಾಡ್ತಾಯಿದ್ದೆ. ಇನ್ನೊಂದು ಕಾಂಪ್ಲಿಮೆಂಟ್ ಬೇರೆ ಬ್ರೋ, ಯಾರ ಮಾಡ್ರೆ ಸೂಪರ ಅನ್ನೋದು ಬೇರೆ, ದುಡ್ಡು ಕೊಡೋದು ಬೇರೆ. ದೇ ಆರ್ 2 ಡಿಫ್ರೆಂಟ್ ಥಿಂಗ್ಸ್. ವಿ ಆರ್ ಗೆಟಿಂಗ್ ಬಿಸ್ನೆಸ್ ಕಾಲ್ಸ್, ತೋರಿಸಿ ಸಿನಿಮಾ ಅಂತ. ತಿರುಗೇ ನೋಡಲ್ಲ ಹೊಸಬ್ರು ಸಿನಿಮಾ, ತಿರುಗೇ ನೋಡಲ್ಲ, ಬಿಸ್ನೆಸ್ ಕಾಲ್ಸ್ ಬರ್ತಾಯಿದೆ ಅಂದರೆ ನಾವೇನೋ ಮಾಡಿದ್ದೀವಿ ಅಂತ ಅರ್ಥ. ಅದು ಪ್ರೂಫು. ನಾನು ಯಾರಾದರೂ ಒಂದು ಚೆನ್ನಾಗಿದೆ ಪಿಕ್ಚರ್ ತೊಗೊತೀರಾ ಅಂತೀನಿ, ಮತ್ತೆ ನೀವು ಚೆನ್ನಾಗಿದೆ ಸುಮ್ಮನೆ ಕಾಂಪ್ಲಿಮೆಂಟ್ ಏನು ಇಟ್ಕೊಂಡು ಏನು ಮಾಡಲಿ ಸರ್, ಮ್ಯಾಟ್ರ್ ಆಗೋಲ್ಲ. ಸೊ ಯಾವಾಗ ಬಿಸ್ನೆಸ್ ಕಾಲ್ಸ್ ಬರ್ತಾಯಿದೆ ಆವಾಗ ನಮ್ಗೆ ರಿಯಲ್ ಕಾನ್ಫಿಡೆನ್ಸ್ ಬಂದಿರೋದು. ಆ ಕಾನ್ಫಿಡೆನ್ಸ್ ಮೇಲೆ ಹೋಗ್ತಾ ಇದ್ದೀವಿ. ದಯವಿಟ್ಟು ಕಾಂಪಿಟೇಷನ್ ಅಂತ ಟ್ರೀಟ್ ಮಾಡಬೇಡಿ. ದೊಡ್ಡ ಸಿನಿಮಾ ಕಾಂಪಿಟೇಷನ್ ಅಲ್ಲ ನಾವು. ಓಕೆ, ನಮ್ಮದೇ ಬೇರೆ ಅವ್ರದ್ದೇ ಬೇರೆ. ಓಕೆ, ಒಂದು ಬಟ್ಟೆ ಅಂಗಡಿಗೆ ಹೋಗಿ ಒಂದು ಶರ್ಟು, ಒಂದು ಪ್ಯಾಂಟು, ಒಂದು ಜಾಕೆಟು, ಅದು ಯಾವ್ದು ಬೇಕಾದ್ರೆ ಶರ್ಟು ಪ್ಯಾಂಟು ಜಾಕೆಟ್ ಮಾಡ್ಕೊಳ್ಳಿ, ಬೇಕಾದ್ರೆ ನಮ್ಮನ್ನ ಖರ್ಚೀಫ್ ಮಾಡ್ಕೊಳ್ಳಿ, ಬರೋಲ್ಲ. ಬಟ್ ಎಲ್ಲ ತೊಗೊತಾರೆ, ನಮ್ಮದು ನೋಡ್ತಾರೆ ಜನ.
ಥ್ಯಾಂಕ್ ಯು ಸರ್, ಇಷ್ಟೊತ್ತು ಮಾತಾಡಿದ್ರಿ. ಸೊ ಇದು ಕಾಮಿಡಿ ಇಂಟರ್ವ್ಯೂ, ಸೊ ಫುಲ್ ಕಾಮಿಡಿ ಇತ್ತು. ನೀವು ಸೀರಿಯಸ್ ತಗೊಂಡು ನಾವು ಸೀರಿಯಸ್ ತಗೊಳಲ್ಲ, ಅವರು ಸೀರಿಯಸ್ ತಗೊಂಡಿಲ್ಲ. ಸೊ ಥ್ಯಾಂಕ್ ಯು ಸರ್. ಉಪೇಂದ್ರ ಅವರಿಗೆ ಥ್ಯಾಂಕ್ ಯು, ದಾಮಿನಿ, ಅಯ್ಯೋ ಅವ್ರಿಗೂ ಥ್ಯಾಂಕ್ ಯು. ಕೀರ್ತಿ ಕೊನೆಗೆ ಕೀರ್ತಿ ಸಾಕು ಅಷ್ಟೇ. ಇವಾಗ ಬಂದು 7 ದಿನ, ಮ್ಯಾಕ್ಸ್ ಬಂದು 2 ದಿನಕ್ಕೆ ಔಟ್ ಆಫ್ ಸಿಲೆಬಸ್. ಥ್ಯಾಂಕ್ ಯು ಸರ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್.